ಏನೋ ನಿನ್ನ ಅವ್ನು ರಾಮ್ಯ ನಮ್ಮ ಮುಂದೆ ಯಾಕೆ ಬಂದಿ? ಆ ಬಸ್ಸು ಕರೆಯಕತ್ತೇನೋ. ಹೋಳಿ ಮಗ ಬಸ್ಯಾಕರ ಆಗ್ತಾನ ಹೇಳಿ ನೀ ಬಂದು ನನ್ನ ಮುಂದೆ ಹೇಳತ್ತಿ. ನಿನ್ನ ಅವನ ಅವ ಯಾವಾಗ ಕರಿತಾನಂತ ಹೇಳಿ ಅವನವನ್ ಹಡ ಅವ್ನು ಹೋಗಿ ಅವ್ನ ಬಟ್ಟ್ಯಾಗ ನಾ ಬಿದ್ಬಿಟ್ಟು ಅದು ನಾಯಿಗಟ್ಲೆ ಕುಂದಿರ್ಲನ. ನಿನ್ನ ಅವ್ನು ನೋಡ ಯಾವ ಹುಚ್ಚುಳಿ ಮಗ ಕರೆದ್ರು ನಾ ಹೋಗಂಗಿಲ್ಲ. ಯಾವ ಹುಚ್ಚುಳಿ ಮಗ ಇದ್ರು ನಮ್ಮ ಮುಂದೆ ಬರ್ಬೇಕು. ನಿನ್ನ ಅವನ ನಿನಗ ಬುದ್ಧಿ ಬೇಡ. ನಾ ಮೊದ್ಲಿಂದನ ಹಂಗಾದ್ರೆ ಗೊತ್ತಾಯ್ತಿಲ್ಲ. ಅವನ ಹಡ ನಾ ಹೇಳೋದು ಕೇಳ. ನೀ ಹಿಂಗೆ ಬಂದು ಯಾವ ಕರ್ದ ಇವ ಕರ್ದ ಅಂತ ಹೇಳಿದ್ರೆ ಯಾವ ಬಾಳಿ ಮಗ ಕರೆದ್ರು ನಾ ಬರಂಗಿಲ್ಲ. ಅವನವನ ಹಡ ಸುಳಿ ಮಕ್ಕಳು ಬರಂಗಿದ್ರೆ ನನ್ನ ಮನೆ ಮುಂದೆ ಬರಲಿ. ನಾ ಯಾರ ಮನೆಗೂ ಹೋಗಂಗಿಲ್ಲ. ಅವನವನ್ನ ಹೌದು ಅವ ಯಾಕೆ ನಿನ್ನ ಮುಂದೆ ಹೇಳಿದೆ? ಅಲ್ಲ ನನಗೆ ನನ್ನಂದ್ರೆ ಏನು ತಿಳ್ಕೊಂಡ ಬೋಳಿ ಮಗ. ಅವನವನ್ನ ಫೋನ್ ಕೊಡ್ಲೆ ಎದಕ್ಕೆ ಫೋನು? ಫೋನ್ ಕೊಡ ನಿನ್ನ ಅವನೇ ಕಡೆ ಐತಲ್ಲ ರೊಕ್ಕ ಇಲ್ಲೇನು? ನಂದು ಕರೆನ್ಸಿ ಇಲ್ಲತಿ. ನಿನ್ನವನೇ ನಂದ್ರೊಳಗೆ ಕರೆನ್ಸಿ ತುಂಬ ಹಾರ್ದು ಹೊಂಟಾಯ್ತು ಹೊರಗೆ. ನಾ ನಿನಗೆ ಹಸ್ತ್ರ ಅಂತ ಹೇಳಿ ನೀನು ಮತ್ತೆ ಕೊಡ ಅಂದ್ರೆ ಕೊಡ್ಬೇಕಟ್ಟ ನಿನ್. ಎದಕ್ಕೋ ಮಾರಾಯ? ನಿನ್ನ ಅವನೇ ಕೊಡ್ತಿಲ್ಲ. ಓ ತಗೋ ಸುಳಿ ಮಗನ ಏನು ಲಾಗಿಕ್ ಏನಿಲ್ಲಲ್ಲ. ಅಷ್ಟೇ ಬಿಡ ಆಯ್ತಲ್ಲ. ನಾವು ಹಡ ಅವ್ನ ಬಸ್ಯಾನ್ ನಂಬರ್ ಏನೋ? ಎದಕ್ಕೋ ಮಾರಾಯ? ಫೋನ್ ಮಾಡ್ತೀನಿ ಅವನ್ಗ ಹೇಳಿದಲ್ಲ ಅವನ ಹಡ ನನ್ನ ಫೋನಿಂದ ನೋಡುವ. ಅವ್ನಿಗೆ ಬೈಯೋದಾನ ಡೈರೆಕ್ಟ್ ಆಗಿ ಬೈತಾನ. ಆ ಬೋಳಿ ಮಗ್ಗ ನಿನ್ನ ಅವ್ನು ಹುಚ್ಚುಳಿ ಮಗನ ಏನೋ ಯಾಕೆ ಕರೆ ಕಳಿಸಿದ ನಿನ್ನ ಅವ್ನ ಹಡ ಹತ್ತಿನ ಅವಂಗ ಭಯಂಗ ನಿನ್ ಫೋನಿಂದ ಭಯ ಮಾರಾಯ. ಸುಮ್ ಕೂಡ ಅವನ ಎದಕ್ಕ ನನ್ನ ಫೋನಿಂದ ಬೈದು ಅವ್ನ್ ರೆಕಾರ್ಡಿಂಗ್ ಮಾಡ್ಕೊಂಡು ಅವನವನ ಹಣ ಕಂಪ್ಲೇಂಟ್ ಕೊಟ್ಟಂದ್ರ ನನ್ನ ಫೋನಿಂದ ಕೊಟ್ಟಂದ್ರ ಹೋಗಿ ನೀ ಜೈಲ್ಗೆ ಹೋಗು. ಅಯ್ಯೋ ನಿನ್ನ ನಂಬರ್ ಅಲ್ಲೇ ಬ್ಯಾಡು. ಏನಿಗತ್ತಿ ನವನ ಹಣ ನಂಬರ್ ತಗೋ ಮಾರಾಯ ನೋಡು. ಕೊಡಲೇ ನಿನ್ ಫೋನಿಂದ ಹೆಚ್ಚ ಮಾರೇ. ನವನ ಹಡ ಮತ್ ನೋಡುವ ನೀ ಬರೀ ಅನ್ಸಬಾರ್ದು. ನಿನ್ನ ಅವನ ಹಡ ನಾನು ಯಾವ್ದಕ್ಕೂ ಅನ್ಸಲ್ಲ. ಅವನವನ ಆ ಹುಚ್ಚುಳಿ ಮಗ ಬರ್ಲಿ ಯಾವ ಬೇಕಾದವ ಬರ್ಲಿ ನಾ ಅನ್ಸಂಗಿಲ್ಲ. ನೀ ಒಂದ್ ಕೆಲ್ಸ ಮಾಡ ಅವಂಗ ಹೇಳ ಸಾಹೇಬ್ರು ಬರ. ನೀ ಏನನ್ಬೇಕು ಹೇಳ? ಏನನ್ಬೇಕಾ? ಸಾಹೇಬ್ರು ಬರಂಗಿಲ್ಲ ಅಂದ್ರು ಅನ್ಬೇಕು. ಏನ್ ಹೇಳ? ಸಾಹೇಬ್ರು ಬರಂಗಿಲ್ಲ ಅಂದ್ರು ಅನ್ಬೇಕೇನ? ಅವನವನ ಹೋಗಿ ಹೇಳ ನಾ ಸಾಹೇಬ ಯಾರೋ ಅನ್ಕೋಬೇಡ ನೀ. ಓ ನೀ ಬಿಡು. ಏನ್ ಹಿಂಗತ್ತೀನಿ? ಅಲ್ಲ ನೀ ಸಾಹೇಬ ನಾ ಹೋಗಿ ಅವ್ನಿಗೆ ಹೇಳ್ತೀನಿ ಸರಿ ಆಯ್ತು ಅಂದೆ. ಹಂಗ ಅವನವನ ಹುಚ್ಚುಳಿ ಮಗ ಹೇಳು. ಹೋಗೋ ಬೋಳಿ ಮಗನ ಎದಕ್ ನಿಂತಿ? ಹೋಗೋ ಬೋಳಿ ಮಗನ ಎದಕ್ ನಿಂತಿ ಅಂದ? ಅಂದಿದ್ದೆ ನನಗ ಅಂದದ್ದೆ ಹೋಳ್ದೆ ಬಿಡು ಮತ್ತೆ. ಅಲ್ಲ ಅವನಿಗೆ ಹಂಗ ಹೋಗಿ ಹೇಳೇನು? ಬೇಡ ಮಾರ ಹೇಳೋದು ಹೇಳ. ನಾವು ನಡ ಏನಾಕೈತಿ ನೋಡು. ಏನೇನ್ ಮಾಡ್ತಾನವ ಬೋಳಿ ಮಗ? ಹೋಗ ಏನ್ ಮಾಡ್ತಾನವ ಬೋಳಿ ಮಗ ಅಂತ ಹೇಳಿ. ಹಂಗಲ್ಲ ಅಲ್ವ ಸಾಹೇಬ್ರು ಬರಂಗಿಲ್ಲ ಅಂದ್ರು ಅಂತ ಹೇಳೋ. ಬರಂಗಿಲ್ಲ ಅಂದ್ರ ಅಂತ ಹೇಳ ಹೋಗ್ಲಿ ಹಂಗಾರ ನಾನು ಹೋಗು. ಸರಿ ಆತತ್ತ ಏನಂತ ಹೇಳಿ ಹೋಗಿ. ಅವನು ಏನ್ ತಲಿ ನಾನಾ ತಲಿತೀನವ ನೀನ್ ನನಗ ತಲಿತೀನವಲ್ಲೋ. ಹೋಗು. ಆಯ್ತು ಬಿಡಪ್ಪ ಹೋಗ. ಬೋಳಿ ಮಕ್ಳು ಹಿಂಗ ನಾವ್ ಒಬ್ರೇ ಚಲೋ ನೋಡು ಈ ಜಗತ್ತೊಳಗ. ಏನ್ರಿ ಅವ್ನ್ ಬಾಯ್ ಬಿಟ್ರೆ ಸಾಕು ಹೊಲ್ಸು ಮಾತಾಡ್ತಾನಲ್ರಿ. ಅವನಿಂದ ಈ ರೋಡಲ್ಲಿ ಓಡಾಡಕ್ ಆಗಲ್ಲ ಹೆಣ್ಮಕ್ಳು. ಅವ್ನ್ ಕಿತ್ತೋರು ಯಾರು ಇಲ್ವಾ? ಹೌದ್ರಿ ಅವ್ನ್ ಬಾಯ್ ಬಿಟ್ರೆ ಬರೀ ಹೊಲ್ಸ್ ಮಾತಾಡ್ತಾನ್ರಿ. ಹೇಗಾದ್ರೂ ಮಾಡಿ ಅವ್ನ್ ತಿದ್ಬೇಕ್ರಿ. ಹೌದು ಅವ್ನ್ ತಿದ್ದಕ್ ಒಬ್ಬ ಸ್ವಾಮಿಗಳು ಅದಾರ್ರಿ. ಅವ್ನ್ ಕರ್ಕೊಂಡ್ ಬಂದು ಅವ್ರ ಮನೆಯಾಗ 2 ದಿನ ಬಿಟ್ರೆ ಅವ್ನು ತಿದ್ದಾರ್ರಿ. ಒಳ್ಳೆ ದಾರಿ ತರ್ತಾರ. ಯಾವಾಗ ಕರ್ಕೊಂಡ್ ಬರ್ತೀರಾ? ಇರ್ರಿ ಇವತ್ತ ಹೋಗಿ ಕರ್ಕೊಂಡ್ ಬರ್ತೀನಿ ಅವ್ರನ್ನ. 5 ತಾಸು ಅನಾಥವಾಗಿ ಎಲ್ಲಿದೆಯಪ್ಪ? ಇಲ್ಲದಿ ನಾ ಇಲ್ಲೇ ಇದ್ದೆ. ಹಂಗ್ಯಾಕೆ ಸತ್ತೋಗೋರ್ ಗತ್ತೆ ಹೋದ್ರತಿ? ನಾ ನಿನ್ನ ಸತ್ತಿಲ್ಲ ಇಲ್ಲೇ ಬದುಕಿನ ನೋಡಿ. ನಾ 4 ಜನ ಹೊತ್ಕೊಂಡು ಹೋಗ್ತಾರ. ನೀ ಎಲ್ಲಿ ಇರ್ತೀವೋ? ನಾವು ನನಗ ಕೌಂಟ್ರ್ ಕೊಡ್ತೀನಿ. ಹಂಗಲ್ಲ ಸ್ವಾಮಿಗಳು ಬರಕತ್ತಾರ. ಸ್ವಾಮಿಗಳ? ಯಾವ ಸ್ವಾಮಿಗಳು? ದೊಡ್ಡ ಸ್ವಾಮಿಗಳು ನಿಮ್ಮನೆ ಕಡೆ ಬರಕತ್ತಾರ. ನಮ್ಮನಿಗೆ ಯಾಕೋ? ಅವ್ರ ಎಲ್ರು ಮನೆಗೂ ಹೋಗ್ತಾರ ಹಂಗ ನಿಮ್ಮನಿಗೂ ಬರಕತ್ತಾರ. ಅಪ್ಪ ನಾವು ಫಜಿತಿ ಆತಲ್ಲ ಈಗ. ಈಗ ಅವ್ರ ನಮ್ಮನಿಗೆ ಬಂದ್ರೆ ನಾವ್ ಏನ್ ಮಾಡ್ಬೇಕು ಈಗ ಅವ್ರಿಗೆ? ಅದೇ ಚೋರ ಅದು ಇದು ಹಾಕಿ ಕಳ್ಸಲ್ಲ. ನಿನ್ನ ಏನು ಅದು ಇದು ಹಾಕಿ ಕಳ್ಸತಿ ಏನೋ ನಾಯಿಗೆ ಹಾಕೊಂಡ್ ಹೇಳ್ತಿಲ್ಲ. ಸ್ವಾಮಿಗಳು ಬಂದಾಗ ಅವ್ರಿಗೆ ಫಲಾಹಾರ ಹಾಕಿ ಅದ ಹಾಕಿ ಕಳ್ಸಲ್ಲ. ಗೊತ್ತಿಲ್ಲ ಸ್ವಾಮಿಗಳಿಗೆ ಒಂದು ಕಿಮ್ಮತ್ ಕೊಡೋದು ಕಲಿಯೋ. ಹೌದೌದು ಅವ್ರು ಬಂದಾಗ
ಏನೋ ಮಾಡ್ಬೇಕಲ್ಲ ಅದೇನೋ ಪೂಜೆ ಗೀಜಿ ಅಂತಾರಲ್ಲ ಏ ಪಾತ್ ಪೂಜೆಯೋ. ಹೌದಲ್ಲ ಹಾ. ಅದ್ ಪೂಜೆ ಬಂದಾಗ ತೊಳಿಬೇಕು. ಹೌದು. ಹಾ ಏನ್ ತೊಳಿತೀಯೋ? ಏ ನಿನ್ನ ಅವನ ಇನ್ನೇನ್ ತೊಳಿತಾರ, ಪಾದ ತೊಳಿತಾರ. ಪಾದ ಪೂಜೆ ಅದ್ರೊಳಗ ಐತಿ, ಪಾದ ತೊಳೆದ ಪೂಜೆ ಮಾಡ್ಬೇಕು. ಹೌದೌದು. ಏನ್ರ ತೊಳೆಯವ್ರ ಗತಿ ಆತ. ಆಯ್ತಪ್ಪ, ಅವ್ರು ಬಂದಾಗ ನೀಟ್ ನೋಡಿ ಕಳಿಸು. ನನ್ ಮಗ್ಳು ಮನೆಗೆ ಹೇಳ್ಬೇಕು, ಅಲ್ಲೂ ಬರ್ತಾರಂತ. ಯಾಕತ್ತೀವೋ ಸ್ವಾಮಿಗಳು ಅಂದಾಗ ದೇವ್ರು ಅವನರ ಬರ್ಲೆ ನಮ್ಮ ಮನಿಗೆ ನೋಡ ನಾ ಹೆಂಗ್ ನೋಡ್ಕೊತಾನ ಅವ್ರನ್ನ. ಏ ಓ ಸ್ವಾಮಿಗಳು ಬಂದ್ರು, ಮಗ್ಳು ಮನೆಗೆ ಹೋಗ್ತಾನೆ. ಇವ್ರು ಅವನು ಮುಂದಿನ ಮನೆಗೆ ಹೇಳ್ತೀನಿ ಅಂತ ಆ ಸ್ವಾಮಿಗಳಿಂದ ನಮ್ಮ ಮನೆಗೆ ಬರಬೇಕು, ನಾವು ಅವ್ರಿಗೆ ಆತಿಥ್ಯ ಸ್ವೀಕಾರ ಮಾಡಿ ಕಳಿಸ್ಬೇಕು. ಓ ಭಕ್ತ ಸ್ವಾಮಿಗಳೇ ಬನ್ನಿ ಬನ್ನಿ ಬನ್ನಿ, ನಿಮ್ಮ ಪಾದಾರವಿಂದಗಳಿಗೆ ನಮ್ಮ ಶಿಶಾಷ್ಟಾಂಗ ನಮಸ್ಕಾರಗಳು. ಜಾಸ್ತಿ ಬಗ್ಬೇಡ ಭಕ್ತ. ಯಾಕ ಹೊಡಿತಾರ ಸ್ವಾಮಿ? ಜಗತ್ತ ಹಂಗೈತ್ ಸ್ವಾಮಿ. ಜಗತ್ತಿನ ಬದಲಾವಣೆಯೇ ನಮ್ಮ ನಿಯಮ. ಓ ಒಳ್ಳೆ ನಿಯಮ ಸ್ವಾಮಿ. ನಾನು ಇಲ್ಲಿ ಬರುವುದಕ್ಕಿಂತ ಮುಂಚೆ ಹಾ ಸ್ವಾಮಿ. ಈ ಮನೆಯ ವಾತಾವರಣವೆಲ್ಲ ಅಲ್ಲೋಲ ಕಲ್ಲೋಲ. ಹ ಈಗ ಮನೆಯಲ್ಲಿ ಶಾಂತಿ, ನೆಮ್ಮದಿ, ನಿನ್ನಲ್ಲಿ ಬದಲಾವಣೆ, ಪರಿವರ್ತನೆ. ಆಹಾ, ಮನಸ್ಸಿಗೆ ಎಂತ ಸಂತೋಷವಾಯಿತು. ನಿಮ್ಮ ಹೆಜ್ಜೆ, ನಿಮ್ಮ ಪಾದ ನಮ್ಮ ಮನೆಯಲ್ಲಿ ಬಿದ್ದ ತಕ್ಷಣ ನಮ್ಮ ಮನೆ ಪರಿವರ್ತನೆ. ನಮಗೆ ತುಂಬಾ ಸಂತೋಷವಾಯಿತು ಸ್ವಾಮೀಜಿ. ತಾವು ಈಗ ನಮ್ಮ ಮನೆಯಲ್ಲಿ ಬಂದಿದ್ದೀರಾ, ತಾವು ಏನು ತಗೋತೀರಾ? ಫಲಹಾರವೇ? ಹಾ ಹೌದು, ಮತ್ತೆ ಇನ್ನೇನು ಕೊಡ್ಲಿ ನಿಮಗೆ ಸ್ವಾಮಿ? ನೀವು ಫಲಹಾರ ತಗೋತೀರಲ್ಲ, ಹೌದು ಸರ್. ಆ ಫಲಹಾರ ನಾವು ಕೊಡ್ತೀವಿ. ಹಾ ಸ್ವಾಮಿ, ಫಲಹಾರಕ್ಕಿಂತ ಮುಂಚೆ ನಾವು ನಿಮ್ಮ ಪಾದ ಪೂಜೆ ಮಾಡಬೇಕಲ್ವೇ? ಹೌದು ಭಕ್ತ. ಭಕ್ತ, 2 ದಿನ ಇಲ್ಲೇ ತಂಗುವೆವು. ಸಂತೋಷ. 2 ದಿನ ತಂಗಿ, 1 ವಾರ ತಂಗಿ, 1 ತಿಂಗಳು ತಂಗಿ, 1 ವರ್ಷ ತಂಗಿ, ನನ್ನ ಹೆಂಡತಿ ತಂಗಿ, ನನ್ನ ತಂಗಿ, ನಿಮ್ಮ ತಂಗಿ, ನಮ್ಮ ಅಕ್ಕಪ್ಪ. ಸಾಕು ಭಕ್ತ, ನಿನ್ನಂಥ ಭಕ್ತನನ್ನು ಪಡೆದ ನಾನೇ ಪುಣ್ಯವಂತ. ನಮಸ್ಕಾರ ಸ್ವಾಮಿ. ತಾವೀಗ ಫಲಹಾರ ಸ್ವೀಕಾರ ಮಾಡಿ. ಬನ್ನಿ ಸ್ವಾಮಿ, ನಡಿ. ಬನ್ನಿ ಸ್ವಾಮಿ, ಓ. ಬೇಗ ಬನ್ನಿ ಸ್ವಾಮಿ. ಓ. ಸ್ವಾಮೀಜಿ ಬಂದಾರೆ. ಭಕ್ತ, ಬನ್ನಿ ಸ್ವಾಮಿ, ಬನ್ನಿ ಸ್ವಾಮಿ. ಏನೇ ಏನ್ರಿ? ಬಾ ಬಾ ಲಗು ಬಾ. ಸ್ವಾಮಿಗಳು ಬಂದಾರ, ಕಾಲಿಗೆ ಬಿದ್ದು ನಮಸ್ಕಾರ ಮಾಡ. ಸ್ವಾಮಿಗಳಿಗೆ ಫಲಹಾರಕ್ಕೆಲ್ಲ ರೆಡಿ ಮಾಡಿ ಏನೇ ಮಾಡ. ಮತ್ತೆ ಬೈಬೇಡ್ರಿ. ಬೈಯಲ್ಲಮ್ಮ ಭಕ್ತ, ನಿಮ್ಮೇಲೆ ಬೈಯೋದಿಲ್ಲ. ಹೋಗಿ ರೆಡಿ ಮಾಡ, ಹೋಗಿ. ಗುರುಗಳೇ, ಏ ನಿನ್ ಗುರು ಎಲ್ಲೂ ಹೋಗಿಲ್ಲ, ಬಾ ಇಲ್ಲೇ ಅದಾರ. ಈಗ ನೀ ಬಂದಿ ಚಲೋ ಆತ. ಏನಂದ್ರ ಗುರುಗಳಿಗೆ ಈಗ ಫಲಹಾರ ಹಾಕ್ಬೇಕು. ಹೌದಲ್ಲ? ನನ್ನ ಹೆಂಡತಿ ಅಡಿಗೆ ಮಾಡತ್ತಾಳ, ಹಾ. ಆಕೆ ಅಡಿಗೆ ಮಾಡುದು ಬಡಿಸೋದು ಎಲ್ಲ ಆಗಲ್ಲ. ನೀ ಒಂಚೂರು ಬಡಿಸ್ಬಿಡಪ್ಪ. ಆಟ ಮಾಡಿಲ್ಲ ಅಂದ್ರೆ ಹಂಗ ಮಾಡ್ತೀನಿ ಹೇಳು. ಹೋಗಿ. ಏ ಬೈಬೇಡಪ್ಪ. ನೀನ್ ನಗುನ. ಹಲೋ, ಅವ್ರು ಕೂಡುದು ಇಲ್ಲಿ, ನೀವ್ ಒಳಗೋಗಿ ನನ್ನ ಹೆಂಡತಿ ಜೋಡಿ ಏನ್ ಮಾಡ್ತಿ? ಇನ್ ಜಾಗ ಕ್ಲಿಯರ್ ಮಾಡಿ ಫಸ್ಟ್. ಹಾ ನಗುನ. ಬಂದ್ ಕುಂದ್ರಿ. ನಿನ್ನ ಅವ್ರೇನ್ ನಿನ್ನ ಮಕ್ಳ ಮ್ಯಾಗ ಕೊಡ್ಬೇಕನೆ ಚಾಪೆ ಹಾಸಲ್ಲಿ. ಗುರುಗಳ ಬಂದ್ ಅಷ್ಟುದ್ದ ಆಸೆ ಸ್ವಾಮಿ ಜೋಡಿ ನೀ ಮಕ್ಕೋತೇನ್ ಜೋಡಿ? ಒಂದೇ ಆಸ. ಹಾ ಹಾ ಸ್ವಾಮಿಗಳೇ ಕೊಡ್ರಿ 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 ಕೊಡ್ರಿ. ಈಗ ನೀವು ಹೋಗಿ ಲಘು ಬಡಿಸ್ಬೇಕು. ಏನೇನಾಗೈತೆ ನೋಡಿ, ಹೋಗಿ ಎಲ್ಲಿ ಗಿಲಿ ಎಲ್ಲ ತೋಲ್ಬಾ ಓಡ. ಏ ಇಟ್ಟೊತ್ ಮಾಡತ್ತಾರ. ಏ ನಿನ್ನ ಅವನೇ ಆಟ ಅಲ್ಲ ತೊಂಬಲಗು. ಯಾವನ ಅವನ ಅದು ಇನ್ನೊಂಚೂರು ಕೆಳಗೆ ಇಟ್ಟುಬಿಟ್ಟಿದ್ರಿ ಎಲ್ಲ ಆಗಿರೋದು. ಸ್ವಾಮಿ ನೀವರ ಒಂಚೂರು ಮುಂತಾಡ್ರಿ ಅದನ್ನ, ಇನ್ನೊಂಚೂರು ತಾಡ್ರಿ. ಹಾ ಇರೋ ನಿನ್ನವನ ಎಲಿ ನಾನು ತಗೋತಾರಲ್ಲ ಅವ್ರ. ಫಸ್ಟ್ ನೀರಿಡ, ಆಮೇಲೆ ಬಡ್ಸ.
ಸ್ವಾಮೀಜಿ ಅವನ್ ತಿದ್ದುದ್ರ ನಮ್ಮನೆ ಹೆಣ್ಮಕ್ಳು ಧಾರಾಳವಾಗಿ ರೋಡಲ್ಲಿ ಓಡಾಡ್ಬೋದಾ? ಆ ದೇವರೇ ಬಂದ್ರು ಅವನ್ ತಿದ್ದಕ್ಕಾಗೋದಿಲ್ಲ. ಸ್ವಾಮೀಜಿನೇ ಬದ್ಲಾಬಿಟ್ರ. ರೀ 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 ಹಾ ಏನ್ರಿ ಮಾಡ್ತಿದ್ದೀರಾ? ಮಾಡಕ್ ಏನು ಇಲ್ಲ ಅಂತ ಕೂತನ, ನೀ ಒಳಗ್ ಕೆಲಸ ಮಾಡತ್ತಿ. ನನ್ ಮಾಡಕ್ ಕೆಲಸನ ಇಲ್ಲ ಅಂತ ನಾ ಕೂತನ. ಏನ್ ಮಾಡ್ಲಿ ಅಂತ ವಿಚಾರ ಮಾಡತ್ತಿದ್ನಿ. ಅದಕ್ಕೆ ಯಾಕ್ರಿ ಚಿಂತೆ ಮಾಡ್ತೀರಾ? ಒಳಗ್ ಬನ್ನಿ, ಬೇಜಾನ್ ಕೆಲಸ ಇದೆ. ಓ ನಿನ್ನ ಜೋಡಿ ಕೆಲಸ ಅಂತಂದ್ರ ನಾ ರೆಡಿ, ನಡಿ. ರೀ ಯಾವಾಗ್ಲೂ ನಿಮ್ಗೆ ಅದೇ ಆಗೋಯ್ತು. ಏ ನಮ್ ಖಾನ್ದಾನ ಅದು. ನಮ್ಮ ತಾತ, ನಮ್ಮಪ್ಪ, ನಾನು, ನನ್ನ ಮಗ, ನನ್ನ ಮೊಮ್ಮಗ, ನಾವು 24 ತಾಸು ಕೆಲಸ ಮಾಡಕ್ ರೆಡಿ. ನಾವು ಯಾವಾಗ ಕೆಲಸ ಮಾಡ್ಕೊಂಡೇ ಇದ್ದವ್ರು. ಅದಕ್ಕೆ ನಮ್ಗೆಲ್ಲರಿಗೂ ಡಜನ್ ಮಕ್ಕಳು. ಅದ್ ಬಿಟ್ರೆ ಬೇರೆ ಇನ್ನೇನ್ ಕೆಲಸ ಮಾಡಿದ್ದೀರಾ? ಇನ್ನೇನ್ ಮಾಡ್ಬೇಕು ಹೇಳ. ಅದಲ್ಲ ರೀ, ಹಾ. ಇವತ್ತು ನನ್ನ ಫ್ರೆಂಡ್ ಮಗನ್ ಬರ್ಡೇ ಇದೆ. ನಾವ್ ಇವತ್ತು ಹೋಗ್ಬೇಕಲ್ಲಿಗೆ. ಹೌದಾ? ಅಲ್ಲಿ ಹೋಗ, ನಾ ಯಾಕೆ ಬರ್ಬೇಕ? ರೀ ನಾನು ಒಬ್ಳೆ ಹೋದ್ರೆ ಚೆನ್ನಾಗಿರುತ್ತ ರೀ, ನೀವು ಜೊತೆಗೆ ಬರ್ಬೇಕಲ್ವಾ? ನಿನ್ನ ಫ್ರೆಂಡ್ ಮಗನ ಬರ್ಡೇ ನಾ ಬಂದು ಏನ ಮಾಡ್ಲಿ? ನೋಡು, ನಿನ್ನ ಫ್ರೆಂಡ್ ಬರ್ಡೇ ಆಗಿದ್ರೆ ಅದು ಇದು ಎಲ್ಲ ಇರೋದು. ನಿನ್ನ ಫ್ರೆಂಡ್ ಮಗನ ಬರ್ಡೇಗೆ ಏನು ಇಟ್ಟಿರ್ತಾರ, ಅದೊಂದು 2-3 ಚಾಕ್ಲೇಟ, ಒಂದು ಕೇಕ್, ಆಟು ಈ ಸಾಮಾನ, ಅದು ಅಂದ್ಕೊಂಡು ನಾ ಏನು ಮಾಡಲಿ? ರೀ ನಮ್ಗೆ ಏನೇನ್ ಬೇಕೋ ಅದೆಲ್ಲ ಇರುತ್ತೆ ರೀ ಅಲ್ಲಿ. ನನಗೆ ಬೇಕಾಗೋದು ಇರ್ತೈತಿ, ನಿಮಗ್ ಬೇಕಾಗೋದು ಇರುತ್ತೆ ಅಲ್ಲಿ. ಹಂಗಾದ್ರೂ ರೆಡಿ ಬಿಡ. ಈಗ ನೀ ಹೆಂಗ ನನಗೆ ಖುಷಿ ಕೊಟ್ಟಿಯೋ ಹಂಗೆ ನಾನು ನಿನ್ ಖುಷಿ ಕೊಡ್ತೀನಿ. ಅದ್ ಏನ್ ಖುಷಿ ಕೊಡ್ತಿರೋ ಏನೋ, ನೀವ್ ಖುಷಿ ಕೊಡೋದ್ ನನಗ್ ಗೊತ್ತಿಲ್ವಾ? ಏನ ರಗಡ್ ಕೊಟ್ಟಿನಲ್ಲ, ಏನ್ ತಗೊಂಡ್ ಕೊಟ್ಟಿದ್ದೀರಾ? ನಿನಗೆ ಏನು ಕಮ್ಮಿ ಮಾಡಿ ಹೇಳ. ನಿನಗೆ ಮನಿ ಮಾಡಿ, ಸಾಮಾನು ಮಾಡೀನಿ, ಜ್ಯುವೆಲ್ ಮಾಡೀನಿ, ಎಲ್ಲ ಮಾಡೀನಿ. ಮಕ್ಕಳು ಒಂದು ಆಗಿಲ್ಲ ಅಷ್ಟೇ. ಅದಕ್ಕೆ ಯಾಕೆ ನೀ ಹಿಂಗೆ ರೇಗಿಸ್ತೀನಿ ನನ್ನ? ಇಲ್ಲಿ ಕಾಣಿಸ್ತಲ್ವಾ ಏನೇನ್ ಕೊಟ್ಟಿದ್ದೀರಾ, ಏನೇನ್ ಬಿಟ್ಟಿದ್ದೀರಾ ಅಂತ? ಈ ಹರಕ್ಲಿ ಸೀರೆ, ಇದೊಂದು ತಾಲಿ, ಇದ್ ಬಿಟ್ರೆ ಬೇರೆ ಏನ್ ಕೊಟ್ಟಿದ್ದೀರಾ? ಅದು 50 ಗ್ರಾಮ್ದ. ಈ 50 ಗ್ರಾಮ್ ತಾಲಿನ 50 ಸಲ ಅಡೆ ಇಟ್ಟಿದ್ದೀರಾ. ಇವತ್ತೇನಾದ್ರು ನಾನು ಬಿಡಿಸ್ಕೊ ಬಂದಿಲ್ಲ ಅಂದ್ರೆ ಫ್ರೆಂಡ್ ಮಗನ್ ಬರ್ಡೇ ಪಾರ್ಟಿಗೆ ಹೋಗಕ್ಕೆ ಆಗ್ತಿರ್ಲಿಲ್ಲ. ಯಾಕೆ ತಾಳಿ ಇಲ್ದ ಹೋಗ್ಬಾರ್ದನೆ? ರೀ ತಾಲಿ ಇಲ್ದೆ ಹೋಗ್ಬಾರ್ದು ಅಂತಲ್ಲ, ತಾಲಿ ಇಲ್ಲ ಅಂದ್ರೆ ನಿಮಗ್ ಬೆಲೆನೇ ಇಲ್ಲ. ಬೆಲೆನೇ ಇಲ್ಲ? ಹೌದು. ಕಟ್ಟಿದವನ ನನಗಿಂತ ಅದಕ್ಕೆ ಬೆಲೆನೆ? ಏನು ಮಾತಾಡ್ತಿ? ಆಯ್ತು, ಈಗ ಅದು ಬಿಡು. ಈಗ ಅಲ್ಲೆಲ್ಲ ಇರ್ತೈತಿಲ್ಲ, ಇರ್ತೈತಲ್ಲ ಅಂದ್ರೆ? ಹಾ ಅದೇ ಇದು, ಹಾ ಎಲ್ಲ ಇರ್ತದೆ. ಹಾ ಅದಕ್ಕೆ ನೋಡ, ಈಗ ನೀನು ಅದಕ್ಕೆ ಖುಷಿ ಕೊಟ್ಟಿ, ಹೌದಲ್ಲ? ನಿನಗೂ ನಾ ಖುಷಿ ಕೊಡಬೇಕಿಲ್ಲ? ಏನ್ ಖುಷಿ ಕೊಡ್ತಿರೋ ಏನೋ, ಈಗ ಕಾಣಿಸ್ತಲ್ವಾ ಅದೇನ್ ಖುಷಿ ಕೊಡ್ತಾ ಇದೀರಾ ಅಂತ. ಮತ್ತೆ ಅದ ಮಾತಾಡ್ಬಡ್ನಿ. ಇವತ್ತು ನಿನಗೆ ಖುಷಿ ಯಾಕಂದ್ರ ನಂದು ಒಂದು ಕೆಲಸ ಆಗೈತಿ. ಏನ್ ಕೆಲ್ಸ? ಅದು ಹೇಳಂಗಿಲ್ಲ. ಅದಕ್ಕೆ ನಿನಗೆ ನಾನು ಬಾರಿ ಈಗ ಹೋಗೋತ್ತಾಗ ಹಾದಾಗ ನಿನಗೆ ಎಲ್ಲ ಧಾರವಾಡ ರೀ ರೀ ಹೇಳ್ರಿ, ಧಾರವಾಡ ರೀ ಹೇಳ್ರಿ. ನೋಡು, ಅದನ್ನ ನಾನು ಹೇಳಬಾರ್ದು. ಹೇಳಿದ್ರೆ ಮಜಾ ಹೋಗ್ಬಿಡ್ತೈತಿ. ಸಸ್ಪೆನ್ಸ್ ಅನ್ನೋದು ಹೆಂಗಿರ್ತೈತಿ ಗೊತ್ತೈತಾನೆ? ಅದಿದ್ರೇನೆ ನಿನಗೂ ಒಂಥರ ಮಜಾ, ಆ ಕ್ಯೂರಿಯಾಸಿಟಿ. ಓ ಏನೋ ಕೊಡಿಸ್ತಾರೆ, ಓ ಏನೋ ಮಾಡ್ತಾರೆ, ಅದು ಬೇಕಲ್ಲ ನಿನಗೂ. ರೀ ಅಲ್ಲಿ ಗಂಟ ಕಾಯಕ್ಕಾಗಲ್ಲ, ಇವಾಗ್ಲೇ ಹೇಳ್ಬಿಡ್ರಿ. ನೀ ಮತ್ತೆ ಅದನ್ನೇ ಕೇಳಬಾರ್ದು. ನಾನು ನಿನಗೆ ಡೆಫಿನೆಟ್ ಆಗಿ ಇವತ್ತ ಹಾದ್ಯಾಗ ಗ್ಯಾರಂಟಿ. ರೀ ಹೇಳ್ರಿ, ಇಷ್ಟೊಂದು ಕೇಳ್ತಾ ಇದೀನಿ, ಹೇಳ್ಬಾರ್ದು. ಅದು ಗ್ಯಾರಂಟಿ. ಇವತ್ತು ಗ್ಯಾರಂಟಿ. ನಾ ಹೇಳಲ್ಲ, ನಮ್ಮ ತಾತ, ನಮ್ಮಪ್ಪ, ನಾನು, ನನ್ನ ಮಗ, ನಮ್ಮ ಮಗ, ಗ್ಯಾರಂಟಿ ಇವತ್ತು ಗ್ಯಾರಂಟಿ. ರೀ ಅದೇನ್ ಬಿಡ್ಸಿ ಹೇಳ್ರಿ, ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ಈಗ ನಿನಗ ಗ್ಯಾರಂಟಿ ಬೇಕೋ ಏನು ಬರ್ಡೇಗೆ ಹೋಗುದು ಬೇಕೋ? ಬರ್ಡೇಗೆ ಹೋಗ್ಬೇಕಪ್ಪ. ಮತ್ತೆ ಹಿಂಗ ಬರ್ತೀನಿ, ನಾ ಹಿಂಗ ಬಂದ್ಬಿಡ್ಲೇನೆ? ರೀ ಹಿಂಗೇನಾದ್ರು ಬರ್ತಾರಾ? ಹೋಗ್ರಿ, ಬೇರೆ ಬಟ್ಟೆ ಹಾಕೋಬರೋಗ್ ಹೋಗ್ರಿ. ಈ ಚಕ್ಕಮುಖ ಹಾಕೊಂಡು ಎಲ್ಲ ಕೂತು ಆರಾಮಾಗಿದ್ದೆಲ್ಲ ಚಲೋ ಇರ್ತೈತೆ. ರೀ ನೀವಲ್ಲಿ ಫಂಕ್ಷನ್ ಅಲ್ಲಿ ಚೆನ್ನಾಗಿ ಕಾಣಿಸ್ಬೇಕಲ್ವಾ? ಹೌದು. ಹೋಗಿ ಪ್ಯಾಂಟ್ ಶರ್ಟ್ ಹಾಕೋಬನ್ನಿ ಹೋಗಿ. ಕರೆಕ್ಟ್ ಅಲ್ಲ? ಒಳ್ಳೆ ಪ್ಯಾಂಟ್ ಶರ್ಟ್. ನೀನು ಹಿಂಗ ಬರ್ತೀನಿ? ನಾನು ಹಿಂಗ್ ಬರ್ಲಿ, ನಾನು ಇನ್ನ ಚೆನ್ನಾಗಿ ರೆಡಿಯಾಗಿ ಬರ್ತೀನಿ. ನೀನು ರೆಡಿ ಆಗು, ನಾನು ರೆಡಿ. ನೀ ನನಗೆ ಖುಷಿ, ನಾ ನಿನಗೆ ಖುಷಿ ಕೊಡಿಸೋದ್ರೊಳಗೆ. ಅರ್ಥ ಆಯ್ತು? ಈಗ ನೋಡು ಮಜಾ. ಲಘು ರೆಡಿ ಆಗೋ ಮತ್ತೆ. ನಡ್ರಿ ಮತ್ತೆ. ನಡ್ರಿ.
ರೀ ನೀವ್ ನಿಜ ಹೇಳ್ರಿ, ಆಮೇಲೆ ಕೊಟ್ಟ ಮಾತು ಹಂಗೆ ತಪ್ಪಂಗಿಲ್ಲ ತಾನೆ? ನೋಡು, ನಮ್ದು ಕೊಟ್ಟ ಮಾತು ಕೊಟ್ಟಂಗೆ. ನಮ್ಮ ವಂಶನೇ ಅಂತದು. ನಮ್ಮ ತಾತ, ನಮ್ಮ ಅಪ್ಪ, ನಾನು, ನನ್ನ ಮಗ, ನನ್ನ ಮೊಮ್ಮಗ, ನನ್ನ ಮರಿ ಮೊಮ್ಮಗ. ಏನ್ ಕೇಳತ್ತಿ? ನಾವು ಯಾರೋ ಕೊಟ್ಟ ಮಾತು ತಪ್ಪಂಗೇ ಇಲ್ಲ. ಕೊಟ್ಟದು ಕೊಟ್ಟಂಗೆ. ನಾವು ಮಾತು ವಾಪಸ್ ತಗೊಳಂಗೇ ಇಲ್ಲ ಮಾತು. ಈಗ ಫಾರ್ ಎಕ್ಸಾಂಪಲ್ ತಿಳ್ಕೊ, ಈಗ ನೀನು ನನ್ನ ಇಷ್ಟಪಟ್ಟು, ಹೌದು ಹೌದಲ್ಲ? ಅದಕ್ಕೆ ನಾ ಏನು ಮಾಡಿದ್ ನಿನಗೆ? ಬಂದೇ ಬಿಟ್ಟಿಲ್ಲ, ನಿನಗೆ ಒಪ್ಪಿಸ್ಕೊಂಡೇ ಇಲ್ಲ. ಹೇಳ. ಹೌದ್ರಿ. ಹಾ, ಹಂಗೆ ನೋಡಿ. ನಮ್ಮನ್ನ ಯಾರು ಇಷ್ಟಪಡ್ತಾರೋ ಅವ್ರನ್ನ ಒಪ್ಪಿಸ್ಕೊಂಡ್ ಬಿಡ್ತೀನಿ. ಯಾರು ಇಷ್ಟಪಟ್ರು ಒಪ್ಪಿಸ್ಕೊಂಡ್ಬಿಡ್ತೀರಾ? ಈಗ ನಿಮ್ಮಮ್ಮ ನನ್ನ ಇಷ್ಟಪಟ್ರು ರೀ. ಅಯ್ಯ, ಹಳೆಯಾಗಿ ಇಷ್ಟಪಟ್ರೆ ಅವಾಗ ನಾ ಅವ್ರಿಗೆ ಹೋಗಿಬಿಟ್ನಿಲ್ಲ. ಹಳೆಯಾಗಿ ಹೋದ್ನಿ ಅಂದ್ರೆ ಏನು, ಹಳೆಯಾಗಿ. ಹಂಗ ಆಮೇಲೆ ನಿಮ್ಮ ಅಪ್ಪ ನನ್ನ ಇಷ್ಟಪಟ್ರು. ಅಲ್ರಿ, ನಮ್ಮ ಅಪ್ಪ ಯಾಕೆ ನಿಮ್ಮನ್ನ ಇಷ್ಟಪಡ್ತಾರೆ? ಹಿಂಗ್ಯಾಕಂತಿ? ಹಳೆಯಾನಾಗಿ ಇಷ್ಟಪಡೋದು ಬೇಡ, ಹಳೆಯ ಅನ್ನೋದು ಇಷ್ಟಪಡೋದು ಬೇಡ. ಅವಾಗ ನಾ ಏನ್ ಮಾಡಿದೆ? ನಿಮ್ಮ ಅಪ್ಪಗಳಾಗ ಬಂದೆ, ನಿಮ್ಮ ಅವ್ಗಳಾಗ ಬಂದೆ, ನಿನಗೆ ಗಂಡಾಗ ಬಂದೆ. ಅಷ್ಟೇ ಅಲ್ಲ, ಈಗ ರೋಡ್ನಾಗ ಹೋಗೋತ್ತಾಗ ಒಂದು ಚಂದ ಹುಡುಗಿ ನಡ್ಕೊಂಡು ಹೊಂಟಿರ್ತಾಳ ಅನ್ಕೋ. ಹೊಂಟೋದ್ರೆ ಆಕಿ ನನ್ನ ನೋಡಿ ಇಷ್ಟಪಟ್ಲು ಅನ್ಕೋ. ಇಷ್ಟಪಟ್ಟ ಮೇಲೆ ನಾ ಹೋಗ್ತೀನಿ ಅನ್ಕೊಂಡೆ. ನೀ ಇಲ್ಲ, ಯಾಕಂದ್ರೆ ನಾನು ನಿನಗೆ ಒಪ್ಪಿಸ್ಬಿಟ್ಟಿನಿಲ್ಲ. ಈ ಒಂದು ಬಾಡಿ ನಿನಗೆ ಹೋದ್ಮೇಲೆ ನೀನು ಅಲ್ಲೇ ಲೋಕದ ಬಾಡಿ ಇಲ್ಲ. ಹಂಗ ನಮ್ದು ಯಾವತ್ತಿದ್ರು ಕೊಟ್ಟು ಮಾತು ಕೊಟ್ಟಂಗೆ ವಾಪಸ್ ತಗೊಳಂಗಿಲ್ಲ. ನಿನಗೆ ಬರೀ ಡೌಟ್ ಯಾಕೆ? ಗಂಡ ಆದ್ಮೇಲೂ ನಿನಗೆ ಬರೀ ಹಿಂಗ್ಯಾಕೆ ಡೌಟ್ ಪಡ್ತೀನಿ ನನ್ನ ಮೇಲೆ? ನಾನ್ ಮತ್ತೆ ಅಂಗಡಿಗೆ ಹೋಗಿ ನಾನು ಇಷ್ಟಪಟ್ಟು ತಗೋಬೇಕಾರೆ ನೀನ್ ಅದ್ ತಗೋಬೇಡ ಇದ್ ತಗೋಬೇಡ ಅಂತ ಹೇಳಂಗಿಲ್ಲ. ನೋಡು, ಈಗ ಒಂದು ಸಲ ನಿನ್ನ ಕರ್ಕೊಂಡು ಹೋದೆ ಅನ್ಕೋ, ಅವಾಗ ನೀ ಏನ್ ಕೇಳ್ತೀಯ ಅದೆಲ್ಲ ನಿಂದೆ. ನಿಜವಾಗ್ಲು? ಹೂನ ಖರೇನೆ. ನಿನಗ ಏನ್ ಬೇಕು? ಜ್ಯುವೆಲರಿ ಬೇಕಾ? ಹೌದು. ಡ್ರೆಸ್ ಬೇಕಾ? ಆದ್ರೆ ಆ ರೊಕ್ಕ ಎಲ್ಲಿಂದ ಬರ್ತಾವ ಅಂತ ಕೇಳಬೇಡ್ನಿ. ಮತ್ತೆ ಅದು ಬೇರೆ ಒಂದು ರಹಸ್ಯ ಐತ. ರಹಸ್ಯ ಅಂದ್ರೆ ಏನ್ ಹೇಳು? ನಿಗೂಢ ರಹಸ್ಯ. ಏನ್ರಿ ಅದು ನಿಗೂಢ ರಹಸ್ಯ? ಅದೆಲ್ಲ ಕೇಳಬಾರ್ದು ನೀ. ಒಟ್ಟು ನನಗೆ ರೊಕ್ಕ ಬರ್ತಾವ, ನಾನು ನಿನಗೆ ಎಲ್ಲ ಕೊಡಿಸ್ತೀನಿ. ನೀ ಹೆಂಡತಿಯಾಗಿ ನನ್ನ ಮುಂದೆ ಚಂದ ಕಾಣಿಸ್ಬೇಕು, ಅಷ್ಟೇ ನಂದು. ಅಲ್ರಿ, ಹೆಂಡತಿ ಅದೊಳಗೆ ಒಳ್ಳೆ ಬಟ್ಟೆ ಕೊಡ್ಸ್ತೀರಾ, ಒಳ್ಳೆ ಜ್ಯುವೆಲರಿ ಕೊಡ್ಸ್ತೀರಾ, ಮತ್ತೆ ಶಾಪಿಂಗ್ ಮಾಲ್ಗೆಲ್ಲ ಕರ್ಕೊಂಡು ಹೋಗ್ತೀರಾ. ಆದ್ರೆ ಈ ರಹಸ್ಯ ಮಾತ್ರ ಹೇಳ್ತಿಲ್ವಲ್ಲ ರೀ? ನೋಡು, ಈಗ ನೀ ಏನ್ ಕೇಳಿದ್ ಹೇಳು? ರಹಸ್ಯ ಕೇಳ್ದೆ. ರಹಸ್ಯ ಅಂದ್ರೆ ವರ್ಡ್ ಏನ್ ಹೇಳು? ಮುಚ್ಚಿಡುದಕ್ಕ ರಹಸ್ಯ ಅಂತಾರೆ. ಅದೆಲ್ಲ ಬಿಚ್ಚಿಟ್ಬಿಟ್ರೆ ಅದಕ್ಕೆ ರಹಸ್ಯ ಅನ್ನಂಗಿಲ್ಲ ರೀ. ಹೆಂಡತಿ ಹತ್ರ ಯಾವುದೇನು ಮುಚ್ಚಿಡಬಾರ್ದು, ಎಲ್ಲ ಬಿಚ್ಚಿಡ್ಬೇಕು. ನಾನು ನಿನ್ನ ಹತ್ರ ಯಾವ್ದು ಮುಚ್ಚಿಟ್ಟಿನಿ? ಎಲ್ಲ ಬಿಚ್ಚೆ ಇಟ್ಟಿನಿ. ರಹಸ್ಯ? ಆ ರಹಸ್ಯ ಒಂದೇ ಮುಚ್ಚಿಟ್ಟಿರೋದು, ಯಾಕಂದ್ರೆ ಅದು ರಹಸ್ಯ ಅಂತ. ಈಗ ಒಂದು ಕೆಲಸ ಮಾಡು, ನಿನಗೆ ಆ ರಹಸ್ಯ ಬೇಕೋ, ನಿನಗೆ ನಾನು ಕೊಡಿಸೋ ಸಾಮಾನು ಬೇಕೋ? ನನ್ಗೆ ಸಾಮಾನೇ ಬೇಕ್ರಿ. ನೋಡು, ಹಂಗಿದ್ದ ಮೇಲೆ ನೀ ರಹಸ್ಯ ಅಂತ ಕೇಳಬಾರ್ದು. ಬೇಕಾದ್ರೆ ರಹಸ್ಯ ಹೇಳ್ಬಿಡ್ತೀನಿ, ನಂಗೆ ಕೊಡ್ಸೋದೆಲ್ಲ ಉಳಿತೈತಿ ಬಿಡಿ, ಸಾಮಾನು ಎಲ್ಲ ರೊಕ್ಕ ಉಳಿತಾವ. ಅಯ್ಯೋ, ನಿಮ್ ರಹಸ್ಯ ಕಟ್ಕೊಂಡು ನನಗೇನಾಗ್ಬೇಕಾಗಿದೆ? ನನಗೆ ಇವಾಗ ಡ್ರೆಸ್ ಬೇಕು, ಬನ್ನಿ. ಇಲ್ಲ, ಒಂದು ನಿಮಿಷ ನಿನಗೆ ರಹಸ್ಯ ಹೇಳ್ಬಿಡ್ತೀನಿ. ಯಾಕಂದ್ರೆ ಈಗ ನಾನು ಹಿಂಗೆ ಕೊಡಿಸ್ಬೇಕಾಗಿದ್ದೆಲ್ಲ ರೊಕ್ಕ ಬರ್ಬೇಕಾಗಿದ್ದು ಆ ರಹಸ್ಯದಿಂದನೇ. ಅದು ನಿನ್ನ ಹತ್ರ ಹೇಳ್ಬಿಟ್ರೆ ಆ ರೊಕ್ಕ ನನಗೆ ಉಳಿತಾವ, ನಾ ಎಂಜಾಯ್ಮೆಂಟ್ ಮಾಡ್ಬೋದು ಹುಡುಗರ ಜೋಡಿ ಸೇರಿ. ನನ್ ರಹಸ್ಯ ಬೇಡ, ನಂಗೆ ಡ್ರೆಸ್ ಬೇಕು, ಬನ್ನಿ. ಇಲ್ಲ ರೀ, ನಾನು ಹೇಳಿ ಸಾಮಾನೆಲ್ಲ ಕೊಡ್ಸಿದ್ದೀರಾ, ಅದು ಬೇರೆ ಮನೆಗೆ ಡೆಲಿವರಿ ಕೊಡಕ್ ಬೇರೆ ಹೇಳಿದ್ದೀರಾ. ಗಂಡ ಅಂದ್ರೆ ನಿಮ್ ತರ ಇರ್ಬೇಕ್ರಿ. ಅದಕ್ಕೆ ಹೇಳದ್ದ ಎಲ್ಲಾರ್ಗು ನನ್ನನ್ನೇ ಗಂಡ ಆಗಿ ಅಲ್ಲ, ನನ್ನಂತ ಗಂಡನ ಪಡ್ಕೊಳ್ರಿ, ಅವಾಗ ನಿಮ್ ಗಂಡ ಎಲ್ಲ ನಿಮ್ಗೆ ಕೇಳಿದ್ದನ್ನು ಕೊಡಿಸ್ತಾರೆ ಅಂತ ಹೇಳುದು. ಹಂಗ ಹೇಳ್ರಿ ಮತ್ತೆ. ನೋಡು, ನಿನಗೆ ಹೆಂಗೆ ಖುಷಿಯಾಗಿದ್ದಿಲ್ಲ ಈಗ? ನಿಮ್ಗೆ ಏನ್ ಬೇಕೋ ಅದೆಲ್ಲ ಕೊಡ್ಸಿನಿ. ಗಂಡಾಗಿ ನನ್ನ ಜವಾಬ್ದಾರಿ ನಾ ಪೂರ್ತಿ ಮಾಡ್ಕೊಂಡಿನಿ, ಅರ್ಥ ಆಯ್ತು? ಅದಕ್ಕೆ ರೊಕ್ಕ ಅಲ್ಲಿ ತಂದೆ ಮತ್ತೆ ಕೇಳಬೇಡ್ನಿ. ಅದ್ ಸರಿ ರೀ, ಇದಕ್ಕೆಲ್ಲ ಹಣ ಎಲ್ಲಿಂದ ಬಂತು? ಹೇಳಿದ್ರು ಮತ್ತೆ ಅದಕ್ಕೆ ಕೇಳ್ತಿ ರೀ. ಹೇಳ್ರಿ ಎಲ್ಲಿಂದ ಬರುತ್ತೆ ನಿಮ್ಗೆ ಅಂತ. ಅದು ರಹಸ್ಯ. ಅದು ರೊಕ್ಕ ಬರೋದು ಹೇಳಿದ್ರೆ ಸಾಮಾನು ನಿಂಗೆ ಸಿಗಲ್ಲ. ನಿಮ್ಗೆ ದುಡ್ಡು ಬೇಕು, ಸಾಮಾನು ಬೇಕು ರೀ. ನನ್ ಸಾಮಾನೇ ಬೇಕ್ರಿ. ಹಂಗಿದ್ಮೇಲೆ ದುಡ್ಡಿನ ರಹಸ್ಯ ಕೇಳಬೇಡ. ದುಡ್ಡಿನ ರಹಸ್ಯ ಇಂದನೇ ದುಡ್ಡು ಬರುತ್ತೆ ನನಗೆ. ನೀನ್ ಕೇಳಿದ್ರೆ ಸಾಮಾನು ಸಿಗಲ್ಲ ನೋಡ ರೀ. ನಿಮ್ ರಹಸ್ಯ ಕಟ್ಕೊಂಡು ನನಗೇನಾಗ್ಬೇಕಾಗಿದೆ? ನೀವು ಬುಕ್ ಮಾಡಿದಿರಲ್ಲ, ಆ ಸಾಮಾನು ಬಂದ್ರೆ ಸಾಕ್ರಿ. ನೋಡು, ಸಾಯಂಕಾಲ ನಿನಗೆ ಸಾಮಾನು ರೆಡಿ.
ಆಯ್ತು, ಈ ಬಿಸ್ಲಾಗ ಹಿಂಗ ಒಣಗಿಸ್ತಿಯಲ್ಲ, ನಿಮ್ಮ ಫ್ರೆಂಡ್ ಮಗನ ಬರ್ಡೇ ಅಂತ ಕರ್ಕೊಂಡು ಬಂದು ಈ ರೋಡ್ನಾಗ ನಿಲ್ಸಿ ಇನ್ನಾಗ ಎಷ್ಟು ದೂರ ನಡಿಬೇಕು? ರೀ ಅಲ್ಲಿ ನೋಡಿ, ಅಲ್ಲಿ ಕಾಣ್ತಿದ್ಯಲ್ಲ ಅದೇ ಮನೆ ರೀ. ಮನ್ಯಾಗ ಹೋಗಿ ಮಾತಾಡ್ ನಡಿ. ನಡ್ರಿ ನಡ್ರಿ. ಎಲ್ಲ ಇನ್ನ ಮನಿ ರೀ ಇದೇ ಮನೆ ರೀ. ಇದೇ ಮನಿ? ಹಾ ಇದು ಬರ್ಡೇ ಮನಿ? ಹೌದು. ಇದನ್ನ ಯಾರು ನಂಬ್ತಾರ? ಡೆಕೋರೇಷನ್ ಇಲ್ಲ, ಏನೂ ಇಲ್ಲ. ಹೌದಲ್ವಾ? ಇದು ಎಂತ ಮನಿನ ಇದು? ಇರ್ರಿ ಒಳಗಡೆ ಯಾರು ಇದ್ರೆ ಕರಿಯೋಣ. ಕರಿ. ಯಾರಿದ್ದೀರ ಒಳಗಡೆ? ಹಲೋ, ಏ ಯಾರಿದ್ರಿ? ಯಾರದು? ನಾಯಿ ಬಿಡ್ಬೇಕಾ? ನಾಯಿ ನಾಯಿ ಬಿಡ್ತಾರದು. ಅಯ್ಯಪ್ಪ ನಾಯಿ. ಯಪ್ಪ ನಾಯಿ. ನಾಯಿ. ಓ ನಾರಾಯಣ, ಸೌಮ್ಯ ಇಲ್ವಾ? ಮೇಡಮ್ ನೀವಾ? ಮಗನ್ ಬರ್ತಡೇ ಅಂತ ಬೇರೆ ಹೇಳಿದಾಳೆ, ಏನು ಡೆಕೋರೇಷನ್ ಮಾಡಿಲ್ಲ. ಸೆಲೆಬ್ರೇಷನ್ ಅಲ್ಲಿ ಬರ್ಡೇ ಅಲ್ಲಿ ಮಗುನೇ ಕಿಡ್ನಾಪ್ ಆಗಿದೆ ಮೇಡಮ್. ನಾರಾಯಣ, ಇದೆಲ್ಲ ಯಾವಾಗಾಯ್ತು? 2 ದಿನ ಆಯ್ತು. 2 ದಿನನಾ? ಅವಳು ನನ್ಗೊಂದ್ ಮಾತು ಹೇಳೇ ಇಲ್ಲ. ಅಯ್ಯೋ, ಈ ಟೆನ್ಷನ್ ಅಲ್ಲೆಲ್ಲ ಮರ್ತು ಬಿಟ್ಟವ್ರೆ ಮೇಡಮ್. ಏನ್ ಮಾಡಕ್ಕಾಗುತ್ತೆ? ಮೇಡಮ್ಗೆ ಮೊದ್ಲೇ ಇದು ಏನ್ ಮಾಡೋದು ಎಲ್ಲ ಕಡೆ. ಯಾಕ್ರಿ ಇಲ್ಲಿ ಬಂದು ನಿಂತ್ಕೊಂಡಿದ್ದೀರಾ? ಈಗ ಅವ್ನು ಹೇಳತ್ತಿದ್ದಲ್ಲ, ಅವ್ರ ಕೂಸ್ ಕಿಡ್ನಾಪ್ ಆಗೈತೆ ಅಂತ ಹೇಳಿ. ಹೌದ್ರಿ. ಅದು ಕಿಡ್ನಾಪ್ ಮಾಡಿದವ್ರು ಯಾರು ಹೇಳು? ಯಾರು? ನಾನೇ. ಯಾಕೆ ಅವ್ರು ಆಗತ್ತಿ ಏನಂದ್ರೆ, ಅದು ಮೊನ್ನೆ ಒಂದಿನ ಕುಡಿಯಾಕ ರೊಕ್ಕ ಇರಲಿಲ್ಲ. ಅದಕ್ಕೆ ಈ ಓನರ್ ಅದಾರಲ್ಲ, ಇವರು ಬಾರ್ ಓನರ್. ಇವ್ರು ಮಗ ಬಾರ್ ಮುಂದೆ ಓಡಾಡತ್ತಿತ್ತ. ನಮ್ಮ ಹುಡುಗರನ್ನ ಕಳಿಸಿದಾಗ ಅವ್ನು ಸಾಲ ಕೊಡಂಗಿಲ್ಲ ಅಂದ್ರತ್ತ. ಅದಕ್ಕೆ ನಮ್ಮ ಹುಡುಗರು, ಅಣ್ಣ ಹೊರಗೆ ಹುಡುಗ ಆಟ ಆಡತ್ತತಿ, ಕರ್ಕೊಂಡು ಬಂದ್ಬಿಡ್ನ ಅಂತ. ಕರ್ಕೊಂಡು ಹೋಗ್ಬಿಡ್ರು ಅಂತಂದಿನ. ಅದಕ್ಕೆ ಅವರು ಕರ್ಕೊಂಡು ಹೋಗ್ಬಿಟ್ಟಾರ ಮೋಸ್ಟ್ಲಿ. ಅದಕ್ಕೆ ಈಗ ಅವ್ನು ಕಿಡ್ನ್ಯಾಪ್ ಆಗೈತೆ ಅಂದ್ರೆ ಆ ಹುಡುಗನ ಕಿಡ್ನ್ಯಾಪ್ ಮಾಡಿದವ್ರು ನಮ್ಮ ಹುಡುಗರು. ನಿನಗೆ ಎಲ್ಲ ಕೊಡಿಸ್ತೀವಿ ಅಂದಲ್ಲ, ಅದೆಲ್ಲ ಇದಾರ ಕೇಳ ರಹಸ್ಯ ತೇಡಿದ್ನಲ್ಲ, ಆ ರಹಸ್ಯ ಇದನ್ನ ಅರ್ಥ ಆಯ್ತಾನೆ ರೀ? ಇದ ರಹಸ್ಯ? ಎಂತ ಕೆಲಸ ಮಾಡಿದ್ರಿ ನೀವು? ನೋಡು, ಅದು ಅದೇ ಮಾತಾಡಿ ಯಾಕೆ ಸುಮ್ಮನೆ ಆಗ್ಬಿಟ್ರಲ್ಲ? ಯಾರು ಕೇಳಿಸ್ಕೋಬಾರ್ದು ಅನ್ಕೊಂಡಿದ್ದು, ನೀವು ಕೇಳಿಸ್ಕೊಂಡಲ್ಲ. ಹ್ಞೂರಿ. ನಾವೇನು ಮಾಡಿಲ್ಲಪ್ಪ, ನಾವೇನು ಮಾಡಿಲ್ಲ. ನಂಗೆಲ್ಲ ಕೇಳಿಸ್ತು. ನೀವೇ ಪಾಪ ಕಿಡ್ನಾಪ್ ಮಾಡಿರೋದು. ಅಯ್ಯೋ, ಹಂಗೇನೋ ಆಗಿಲ್ಲ. ನಮ್ಮ ಓನರ್ಗೆ ಫೋನ್ ಫಸ್ಟ್ ಒಳಗಿಟ್ಕೋ. ಅಯ್ಯೋ ಅಯ್ಯೋ, ಯಾಸಿಗೆ ಹಾಕೊಂಡೆಲ್ಲೋ. ಕೊಡ್ರಿ ಬೇಗ. ಏನ ತೋರ್ ಅಷ್ಟು ದೊಡ್ಡ ಕಿಡ್ನಾಪ್ಗೆ 50 ರೂಪಾಯಿ. ಅಯ್ಯೋ ರೀ, ಒಂದು 10,000 ರೂಪಾಯಿ ಇದ್ರೆ ಕೊಡ್ರಿ ಬೇಗ. 100 ರೂಪಾಯಿ? ನೀ ಕೊಡ್ರಿ 10,000 ರೂಪಾಯಿ ಅಂತ ಹೇಳ್ತಿಲ್ಲ. ಸುಮ್ಕೂಡ. ಮೇಡಮ್ ಗೊತ್ತಾಗದಷ್ಟು ನಿಮ್ಗೆ ಗೊತ್ತಾಗ್ತಿಲ್ವಲ್ಲ, ಇಷ್ಟೇನಾ? ಕೊಡ್ರಿ ನೀವು. ಇಟ್ಕೊಳ್ಳೋ, ಅಷ್ಟೇ ಇಟ್ಕೋ. ಈಗ ನೋಡು, ಡೀಲ್ ಆದ್ಮೇಲೆ ಮತ್ತೆ ಬೇರೆ ಕೊಡ್ತೀನಿ. ನಿಂಗೆ 5 ಲಕ್ಷ ಕೊಡ್ತೀನಿ. ಆಮೇಲೆ ಡೀಲ್ ಆಗಲಿ, ಮಗು ಬಂದ್ಮೇಲೆ ಡೀಲ್ ಆಗ್ತದಲ್ಲ, ಅವಾಗ 5 ಲಕ್ಷ ರೂಪಾಯಿ ನಿಂಗೆ ಕೊಡ್ತೀನಿ ನಾ. ಅರ್ಥ ಆಯ್ತಾ? ಫೋನ್ ಮಾಡ್ಬಿಡ್ರಿ. ಕೊಡು. ಹಲೋ ಹಲೋ ನಾರಾಯಣ, ನನ್ ಮಗು ಕಿಡ್ನಾಪ್ ಆಗಿರ್ಲಿಲ್ಲಪ್ಪ. ನನ್ ತಮ್ಮ ಕರ್ಕೊಂಡ್ ಹೋಗಿದ್ದ. ನಾವ್ ರೋಡ್ನಾಗ ಆಟ ಆಡ್ಲಿಕ್ ಬಿಡ್ತಿದ್ವಲ್ಲ, ನಮಗ್ ಬುದ್ಧಿ ಹೇಳಿಸೋ ಸಲಾಗಿ 2 ದಿವ್ಸ ಕರ್ಕೊಂಡ್ ಹೋಗಿ ಇಟ್ಕೊಂಡಿದ್ದ. ನಮ್ಗೇ ಹೇಳಿರ್ಲಿಲ್ಲ ಅವನು. ಈ ಬುದ್ಧಿ ಬಂತಲ್ಲ, ಫೋನ್ ಮಾಡಿ ಕರ್ಸಾದ್ ನಮ್ಗ. ಮಗು ಕರ್ಕೊಂಡ್ ಬರ್ಲಿಕತ್ತೀವ್ ನಾವು. ಬರ್ತ್ಡೇಗ ಯಾರು ಬಂದ್ರು ಅಲ್ಲೇ ಕುಡಿಸು, ಜೋರಾಗಿ ಮಾಡೋನ್ ಬರ್ತ್ಡೇ ನಾವು. ಸರಿ ಆಯ್ತು, ಇಡ್ಲಿ. ಕೊಡ ರೊಕ್ಕ ಕೊಡೋದ್ನಂತ. ನಾ ಯಾಕೆ ಕೊಡ್ಲಿ? ಸ್ಮಶಾನಕ್ಕೆ ಹೋದ ಎಣ ನಾರಾಯಣಿಗೆ ಬಂದ ಹಣ 2 ಕೂಡ ಸಿಗೋದಿಲ್ಲ. ಹೋಗ. ಯಾಕ್ರಿ ಮತ್ತೆ ಟೆನ್ಷನ್ ಅಲ್ಲಿ ಇದ್ದೀರಾ? ಖುಷಿ ಪಡೋ ಟೈಮಲ್ಲಿ. ಅಲ್ಲ, ಕಿಡ್ನಾಪ್ ಮಾಡಕ್ ನಮ್ಮ ಹುಡುಗರು 2 ದಿನದಿಂದ ಕಾಣಿಸ್ವಲ್ರಿ. ಅವ್ರು ಏನಾಗ್ಯಾರೋ, ಅವ್ರನ್ನ ಯಾರು ಕಿಡ್ನಾಪ್ ಮಾಡ್ಯಾರೋ ಅನ್ನೋ ಟೆನ್ಷನ್ ನನಗೆ. ಸರ್, ಮೇಡಮ್, ಕರೆಂಟ್ ಬಿಲ್ಲು. ಮೇಡಮ್, ಕರೆಂಟ್ ಬಿಲ್. ಯೋ, ನಿನ್ ತಲೆಗೆಲ್ಲ ಕೆಟ್ಟೈತಾ? ಮೇಡಮ್, ಕರೆಂಟ್ ಬಿಲ್ ಕಟ್ಟಿ ಅಂದ್ರೆ ನನಗೆ ಯಾಕೆ ತಲೆ ಕೆಟ್ಟೈತೆ ಅಂತೀರಲ್ಲ?
ಅಲ್ಲ ಕಣೆ ನಿನ್ ಕೆಲ್ಸಕ್ಕೆ ಸೇರಿ ಎಷ್ಟ್ ದಿನ ಆಯ್ತು? ಮೇಡಮ್ ನಾನೇನು ಹೊಸ್ದಾಗಿ ಸೇರ್ಕೊಂಡಿಲ್ಲ, 5 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ. ಅಲ್ಲ ನಿನ್ ನ್ಯೂಸ್ ಗೀಸ್ ಏನು ನೋಡೋದಿಲ್ವಾ? ಅಯ್ಯೋ ಮೇಡಮ್, ನಾನ್ ನ್ಯೂಸ್ ನೋಡೋದಕ್ಕೂ ಈ ಕರೆಂಟ್ ಬಿಲ್ ನೀವು ಕಟ್ಟೋದಕ್ಕೂ ನಾನ್ ಬಿಲ್ ತಂದಿರೋದಕ್ಕೂ ಏನ್ ಸಂಬಂಧ ಮೇಡಮ್? ಸಂಬಂಧ ಇರೋದಿಕ್ಕೆ ಹೇಳ್ತಾ ಇರೋದು. ಮೊದ್ಲು ಹೋಗಿ ನ್ಯೂಸ್ ನೋಡ್ಕೊಂಡು ಹೋಗು. ಮೇಡಮ್ ನ್ಯೂಸ್ ನೋಡ್ತಾ ಕುತ್ಕೊಂಡ್ರೆ ಕೆಲ್ಸ ಯಾರು ಮಾಡ್ತಾರೆ? ಯೋ, ಸರ್ಕಾರದವರು ಕರೆಂಟ್ ಬಿಲ್ ಕಟ್ಟಬಾರ್ದು ಅಂತ ರೂಲ್ಸ್ ಮಾಡಿದ್ದಾರೆ. ನೀನ್ ನೋಡಿದ್ರೆ ಕರೆಂಟ್ ಬಿಲ್ ಕಟ್ಟು ಅಂತ ಬಂದಿದ್ಯಾ? ಮೇಡಮ್ ಅವರು ಹೇಳಿದ್ದಾರೆ, ಇನ್ನ ಜಾರಿಗೆ ಬಂದಿಲ್ಲ. ಅಯ್ಯೋ ಕರೆಂಟ್ ಬಿಲ್ ಕಟ್ಟಿ. ಅದೆಲ್ಲ ಗೊತ್ತಿಲ್ಲ ಕಣಯ್ಯ, ನಾನ್ ಕರೆಂಟ್ ಬಿಲ್ ಕಟ್ಟಲ್ಲ. ಕಟ್ಲೇಬೇಕು ಮೇಡಮ್, ಇಲ್ಲ ಅಂದ್ರೆ ನನ್ ಕೆಲಸ ಹೋಗುತ್ತೆ. ಕರೆಂಟ್ ಬಿಲ್ ಕಟ್ಟಲ್ಲ ಅಂದ್ರೆ ಕಟ್ಟೋದಿಲ್ಲ. ಏನ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀಯಾ, ಹೈಕೋರ್ಟ್ಗೆ ಹೋಗ್ತೀಯಾ, ಎಲ್ಲಿಗೆ ಹೋಗ್ತೀಯಾ ಹೋಗು. ಒಟ್ನಲ್ಲಿ ನಾನ್ ಕರೆಂಟ್ ಬಿಲ್ ಕಟ್ಟಲ್ಲ ಅಂದ್ರೆ ಕಟ್ಟಲ್ಲ. ಮೇಡಮ್ ನಾವು ಕೋರ್ಟ್ಗೆ ಹೋಗಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋಗಲ್ಲ. ನನಗ್ ಬಿಲ್ ಕಟ್ಟೋವರೆಗೂ ನಾನು ಇಲ್ಲಿಂದ ಹೋಗೋದಿಲ್ಲ. ನೀನ್ ಹಿಂಗೆ ಮಾತಾಡ್ತಾ ನಿಂತಿರ್ ತಗದು ಏನಾದ್ರು ಬಾಸ್ಲಾ? ಮೇಡಮ್ ಏನ್ ಗೌರ್ಮೆಂಟ್ ಎಂಪ್ಲಾಯ್ ಮೇಲೆ ನೀವು ದಬ್ಬಾಳಿಕೆ ಮಾಡ್ತಾ ಇದ್ದೀರಾ? ಹಂಗೆಲ್ಲ ಕಾನೂನು ಬಾಹಿರ, ಹಂಗೆಲ್ಲ ಮಾಡಂಗಿಲ್ಲ ಮೇಡಮ್. ಅಲ್ಲ ಕಣಯ್ಯ, ನೀವೇನ್ ದಬ್ಬಾಳಿಕೆ ಮಾಡ್ತಿರೋದು? ಸರ್ಕಾರದವ್ರು ನೋಡಿದ್ರೆ ಕರೆಂಟ್ ಬಿಲ್ ಕಟ್ಬೇಡ ಅಂತ ಹೇಳ್ತಿದ್ದೀರಾ, ನೀನ್ ನೋಡಿದ್ರೆ ಕರೆಂಟ್ ಬಿಲ್ ಕಟ್ಟು ಅಂತ ಹೇಳ್ತಿದ್ದೀರಾ. ನಾವ್ ಯಾರ್ ಮಾತ್ ಕೇಳ್ಬೇಕು? ಓಟ್ ಹಚ್ಚಿರೋದು ಅವ್ರಗ ನಿನ್ಗ? ನೋಡಿ, ನೀವು ಯಾರ್ಗನ ಓಟ್ ಹೊತ್ಕೊಳ್ಳಿ, ನನ್ ಮಾತು ಕೇಳ್ಬೇಕು, ಕರೆಂಟ್ ಬಿಲ್ ಕಟ್ಬೇಕು. ನೀನ್ ದೊಡ್ಡಿದ? ನೀನ್ ಹಿಂಗೆ ಮಾತಾಡ್ತಾ ನಿಂತ್ಕೊಂಡಿದ್ರೆ ಇಲ್ಲ ತಗದು ಹೊರದ್ಬಿಡ್ತೀನಿ. ಮೇಡಮ್ ಬಿಲ್ಲು ಅಂತಂದ್ರೆ ನೀವು ಹೊಡಿತೀನಿ ಅಂತಿರಲ್ಲ, ಸುಮ್ಮನೆ ಬಂದ್ಬಿಡಿ ಅಂತ ಹೋಗ್ಬಿಡಣ. ಅಯ್ಯೋ ನೀನು ಬಾಯಿ ಮಣ್ಣಾಕ ಏನೋ ಅಂತ ಮಾತಾಡ್ತಿದ್ಯಾ? ಅಯ್ಯೋ ನಾನು ಹೇಳಿದ್ದು ನ್ಯಾಯ ಪಂಚಾಯತ್ಗೆ ಮಾಡನಿ ಅಂತ ಹೇಳಿ. ಬನ್ನಿ. ಎಲ್ಲಿಗೆ ಬರ್ತಾರಯ್ಯ? ಏನದ? ಅಯ್ಯೋ ಸಾಹೇಬ್ರೆ, ನೋಡ್ರಿ ಬನ್ನಿ ಬನ್ನಿ ಅಂತ ಕರಿತಾ ಇದ್ದ ನನ್ನ. ನನ್ನ ಹೆಂಡ್ತಿನ ನೀ ಕರೆಯಾಗತ್ತಿ? ಅಯ್ಯೋ ಯಾಕೆ ಸಾಕಾಗತ್ತೆ ನಿಂಗೆ? ಅಯ್ಯೋ ಸರ್ ಹಂಗಲ್ಲ ಸರ್. ಅದೇ ನೀವೇ ವಿಚಾರಿಸ್ಕೊಳ್ರಿ ಅವನ್ನ. ವಿಚಾರಿಸ್ಕೊತೀನಿ ಹೋಗಿ. ದೇವ್ರು ಬಂದಂಗ್ ಬಂದ್ಬಿಟ್ರಿ ಸರ್. ಯಾಕೋ? ಹೆಣ್ಣು ಮಕ್ಳ ಹತ್ರ ಕರೆಂಟ್ ಬಿಲ್ ಕಟ್ರಿ ಅಂತ ಅಂದ್ರೆ ಕೆರ ತಕೊಂತಾರೆ. ಏನ್ ಮಾಡ್ಲಿ ಸರ್? ಕರೆಂಟ್ ಬಿಲ್ ಕಟ್ಟಬೇಡ ಅಂತ ನಮ್ಮ CM ಸಾಹೇಬ್ರು ಹೇಳಿದ ಮೇಲೂ ನೀ ಯಾಕೆ ಮತ್ತೆ ಬಂದಿ? ಅವ್ರು ಹೇಳ್ಯಾರಲ್ಲ ಎಲ್ಲಾರ್ಗು ಫ್ರೀ ಕೊಡ್ತೀವಿ ಅಂತ ಹೇಳಿ, ಮತ್ತೆ ಯಾಕೆ ನೀ ಬಂದಿಲ್ಲ? ಸಾರ್ ಅವ್ರು ಹೇಳಿದಾರೆ ಸರ್, ಇನ್ನ ಜಾರಿಗೆ ಬಂದಿಲ್ಲ. ನೀವು ಅರ್ಥ ಮಾಡ್ಕೊಳ್ಳಿ. ನಮ್ಗೆಲ್ಲ ಅರ್ಥ ಆಕೈತೆ. ಒಂದು ಅವ್ರು ಹೇಳಿದ ಮೇಲೆ ಅವ್ರು ಮಾಡ್ತಾರ. ನೀ ಹಿಂಗ ಬಂದ್ ನಮ್ಮ ಹತ್ರ ನಿಂತ್ಕೊಂಡ್ರೆ ಹಿಂಗ್ ಬೈಸ್ಕೊಳ್ಳೋದು ಬರೀ ಹೆಣ್ಮಕ್ಳ ಹತ್ರ. ಈಗ ನೀ ಏನ್ ಹಿಂಗ ಮಾತಾಡ್ಕೊತ ನಿಂದಿರ್ತೀವೋ ಸುಮ್ನೆ ಹೋಗ್ತೀವೋ? ಇಲ್ಲ ಸರ್, ನಾನು ಕರೆಂಟ್ ಬಿಲ್ ಕಟ್ಲೇಬೇಕು, ಇಲ್ಲ ಅಂತ ಅಂದ್ರೆ ನಾನು ಹೋಗಕ್ ಸಾಧ್ಯನೇ ಇಲ್ಲ. ನಾನ್ ಕರೆಂಟ್ ಬಿಲ್ ಕಟ್ಬೇಕು ಅಂದೆಲ್ಲ, ನೀನ ಕಟ್ಕೊ ಹೋಗಂದ್ರ ಸರ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಬಾರಿಸ್ಬೇಕಿತ್ತು ಅವನ್ಗೆ. ಏನ್ ಹಿಂಗ ಅಂತೀನಿ? ಅವ ಯಾರು ಗೊತ್ತಿದ್ದಾನೆ? ಗೋರ್ಮೆಂಟ್ ಆಫೀಸರ್. ಕರೆಂಟ್ ಬಿಲ್ ಕಟ್ರಿ ಅಂತ ಬಂದಾನ. ಅವನೇನ್ ತಪ್ಪೈತಿ? ಗೋರ್ಮೆಂಟ್ ರೂಲ್ಸ್ ಮಾಡ್ತಾರೆ, ಇವತ್ತಿಂದ ಕರೆಂಟ್ ಬಿಲ್ ತಗೋಬೇಡ ಅಂದ್ಮೇಲೆ ಅವ್ನು ಬರಂಗಿಲ್ಲ. ಅಲ್ಲಿ ತನಕ ನಿನಗೂ ಅರ್ಥ ಆಗಲ್ಲ. ನೋಡು, ತಗೋಬೇಕೋ ಬೇಡೋ ಅನ್ನೋ ಕನ್ಫ್ಯೂಷನ್ ಅವಂಗೆ, ಕಟ್ಟಬೇಕೋ ಬೇಡೋ ಅನ್ನೋ ಕನ್ಫ್ಯೂಷನ್ ನಮಗೆ. ಬರೇ ಹಿಂಗಾಗೈತಿ. ಅದು ಎಲ್ಲ ಅವರು ಮೀಟಿಂಗ್ ಸೇರಿ ಇದು ಮಾಡಿ ಎಲ್ಲ ಕಮಿಟಿ ಮಾಡಿ ಕಟ್ಟಬಾರ್ದು ಅಂತ ಹೇಳಿ ಒಂದು ರೂಲ್ಸ್ ತರ್ತಾರೆ. ರೂಲ್ಸ್ ಅದು ಬಂದ ಮೇಲೆ ನಾವು ಕಟ್ಟಬಾರ್ದು. ಅಲ್ಲಿ ತನಕ ಮೊದಲೇ ಹೆಂಗೆ ನಡೀತಿತ್ತು ಹಂಗೆ ನಡ್ಕೊಂಡು ಹೋಗ್ಬೇಕು. ನಿನಗೂ ಅರ್ಥ ಆಗಲ್ಲ, ಅವಂಗೂ ಅರ್ಥ ಆಗಲ್ಲ. ನಿಮ್ಮಿಬ್ಬರು ನೋಡುವ ನಾ ಬೇರೆ ಅವನಿಗೆ ಏನು ಅರ್ಥ ಮಾಡಿಸೋದು? ಅಲ್ಲ ಬಂದು ನೀ ಬರೇ ಅವ್ನು ಹೊಡಿಬಾರ್ದ ಅಂತೀಯ. ಈಗ ಅವ್ನಿಗೆ ಹೊಡಿದಲ್ಲ, ಹೊಡಿಬೇಕು. ನಡಿ ಸರ್. ಮತ್ತೆ ಯಾಕೋ ಬಂದಿ? ಸರ್ ಅಲ್ಲಿ ಒದ್ರು ಇಲ್ಲಿಗೋಡ್ ಬಂದೆ. ಇಷ್ಟು ಅಲ್ಲಿಗೆ ಹೋಗಿದ್ದಿ ಒಚ್ಕೊಂಡ್ ಬರಾಕ? ಬಿಲ್ ಕಟ್ಲಿಲ್ಲ ಅಂತ ಅಂದ್ರೆ ಬೆಳಿಗ್ಗೆನೆ ಹೇಳ್ಬಿಟ್ಟವ್ರೆ ಇಲ್ಲಿಗೆ ಬರಂಗಿಲ್ಲ ಅಂತ ಹೇಳಿ. ನಿನ್ ಕೆಲ್ಸಕ್ಕೆ ಬರಬೇಡ ಅಂತ ಹೇಳಾರ? ಹೌದು ಸರ್. ಈಗ ನಾ ಕಟ್ಟಾಗಿಲ್ಲ, ಏನ್ ಮಾಡೋ ನೀ? ಸರ್ ನೀವು ಹಂಗ ಮಾಡಬೇಡಿ ಸರ್. ನೋಡು, ಈಗ ಕಟ್ಟಿದ್ರೆ ನನ್ನ ಹೆಂಡತಿ ಬಿಡಲ್ಲ, ಕಟ್ಟಿಲ್ಲ ಅಂದ್ರೆ ನಿಮ್ಮ ಆಫೀಸರ್ ನಿಂಗೆ ಬರಂಗಿಲ್ಲ. ಹೌದು ಸರ್. ಈಗ ನಡು ಪ್ರಾಬ್ಲಮ್ ಆಗೈತಿ. ನೀ ಒಂದು ಕೆಲಸ ಮಾಡು, ಒಂದು ತಿಂಗಳು ನೀ ಕೆಲಸ ಬಿಟ್ಬಿಡು, ಆಮೇಲೆ ಎಲ್ಲ ಸರಿ ಹೋಗ್ತೈತಿ. ರೂಲ್ಸ್ ತರ್ತಾರಲ್ಲ, ಆಮೇಲೆ ಕಲೆಕ್ಷನ್ ಬಾ ಅಂದ್ರೆ ಬಾ, ಬ್ಯಾಡ ಅಂದ್ರೆ ಬರಬೇಡ. ನೀ ಮನೆಯಾಗ ಇದ್ದು ಬಿಡು ಆರಾಮಾಗಿ. ಅಯ್ಯೋ ಸರ್, ಒಂದ್ ತಿಂಗಳು ನಮ್ಮ ಹೆಂಡತಿ ಮಕ್ಕಳು ಏನ್ ತಿನ್ಬೇಕು, ಎಲ್ಲಿರ್ಬೇಕು? ಅವ್ರು ಎಲ್ಲಿರ್ಬೇಕ? ಕರ್ಕೊಂಡ್ ಬಂದ ನಮ್ಮ ಮನ್ಯಾಗ. ಅಯ್ಯೋ ಸರ್, ಏನು ಅವ್ರಂದ್ರೆ ಸೀರಿಯಸ್ ಮಾತಾಡ್ತಾರೆ ಅಂದ್ರೆ ನೀವು ಹಂಗೆ ಮಾತಾಡೋದು? ಹೇಳಿದ್ದು ಅವ್ರನ್ನ ಸಾಕ್ತಿನೋ ಪಾಪ. ನೀ ಯಾಕೆ ಅವ್ರಿಗೆ ಈಗ ಒಂದ್ ತಿಂಗಳು ಸಂಬಳ ಬರಲಿಲ್ಲ ಅಂದ್ರೆ ಇನ್ನು ಉಪವಾಸ ಇರುವಷ್ಟು ಇದೀನಿ ಸರ್. ಎಲ್ಲ ಮಾತಾಡ್ನಿ ನೋಡುವ, ನಿನಗ ಪಗಾರ ಬರ್ತಿತ್ತಿಲ್ಲ, ಇಷ್ಟು ದಿವ್ಸ ನೀ ಪಗಾರ ತಗೊಂಡಿ ಎಲ್ಲ ತಂದು ಇಟ್ಟೈತಿ. ಒಂದ್ ತಿಂಗಳು ಇಲ್ಲ ಅಂದ್ರೆ ಏನ್ ದೊಡ್ಡ ಅಗದಿ ನನಗೆ ಹೇಳಕ್ ಬಂದಿದ್ನಿ. ನೋಡು, ಈಗ ಕಟ್ಟಿದ ನಾನು ಹೇಳ್ತಿ ಬಿಡಲ್ಲ. ನನಗೆ ಒಂದ್ ಕೆಲಸ ಬಂದಿ, ಈಗ ಹೋಗ್ತಿಯಲ್ಲ,
ನಿಂಗೊಂದು ಹೇಳಿ ಐಡಿಯಾ. ಹೇಳಿ ಸರ್. ನೀ ಸೇಫ್ ಆಗೋ ಐಡಿಯಾ ಆತನೆ. ಹೇಳಿ ಸರ್. ಒಂದು ನಿಮಿಷ ನೀ ಸುಮ್ಮನೆ ಹೋದ್ಮೇಲೆ ಈ ಬಿಲ್ ನನ್ ಗೂಗಲ್ ಪೇ ಒಳಗೆ ಬರ್ತೈತಿ. ಅಮೌಂಟ್ ಇಷ್ಟು ಬಿಲ್ ಪೆಂಡಿಂಗ್ ಅರ್ಥ ಆಯ್ತಾ? ಅವಾಗ ನಾ ಕಡ್ತೇನೆ ಅನ್ಕೊಂಡೆ ನೀ ಇನ್ನೊಂದು ನಗತಿ ಹೇಳೋ ತನಕ ನಗಬಾರ್ದು. ಸೀರಿಯಸ್ ಆಗಿ ನೋಡಿ ನನ್ನ. ಅದು ಪೆಂಡಿಂಗ್ ಅಂತ ಬರ್ತೈತಲ್ಲ ಅದನ್ನಾಗ ಆ ಫೋನ್ ಒಳಗೆ ಇಟ್ಕೊತೀನಿ. ಸರ್ ಹಂಗ್ ಮಾಡಬೇಡಿ ಸರ್ ಪ್ಲೀಸ್. ಏನೋ ಮಾರ ಅವನು ಇವ ಹಿಂಗ್ ಸಾಯ್ತಾನ, ಆಕಿ ಹಂಗ್ ಮಾಡ್ತಾಳ, ಆಕಿ ಬೇರೆ ಲಘು ಒಳಗು ಓಡೋಗ ಹೋಗ್ಬೇಕು ನಿಂದೊಂದು ಲಘು. ನಾನು ನಾಳೆ ಬರ್ತೈತೆ ಅದು. ಇವತ್ತು ಬಿಲ್ ತೆಗ್ದಿಲ್ಲ, ನಾಳೆ ಅದು ಬರ್ತೈತಿ. ನನ್ನ ಪಾಡಿಗೆ ನಾ ಕಟ್ತೀನಿ ಬಿಲ್. ನೀ ಖುಷಿಯಾಗಿ ಹೋಗ. ಖುಷಿ ಅಲ್ಲ, ಶಾಸಕರ ಮನ್ಯಾಗ ಹೋಗಿ ಜಗಳ ತೆಗಿ. ನಮ್ಮ ಮನೆಯಿಂದ ಖುಷಿಯಾಗಿ ಹೋಗ. ಕಟ್ಟು ಗ್ಯಾರಂಟಿ. ನಾಳೆ ಕಟ್ಟಿದ್ರ? ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಸರ್. ಈಗ ಹೋಗ ಹೋಗು. ಬಂದ್ಯಾ? ನಾವು ಹಿಂಗ್ಯಾಕೆ ಉಸಿರು ಬಿಡಾತಿ? ಮೆಟ್ಲತ್ ಬಂದ್ನಲ್ರಿ. ಬರೀ 3 ಫ್ಲೋರ್ ಅಟ್ಟ ಹತ್ತಿ ಬಂದಿ, ಅಟ್ಟಕ್ಕೆ ಇಷ್ಟು ಉಸಿರು ಬಿಡುದ? ಕೆಲ್ಸ ಇಲ್ಲ, ಕಾರ್ಯ ಇಲ್ಲ, ಇನ್ನೇನ್ ಮಾಡೋಣ ಸಾಹೇಬ್ರೆ? ಗೊತ್ತಾಗ್ತದ. ಅವ್ನು ಕೂತು ತಿಂದ ಹಂಗಾಯತ್ತಿ. ನಾಳೆ ಬರ ಹಂಗಾದ್ರೆ ನಾವು ನಾಳೆಯಿಂದ ಗುದ್ಲಿ ಸಲ್ಕೆ ತಗೊಬರ್ಬೇಕೇನು ಸಾಹೇಬ್ರ? ಗುದ್ಲಿ ಸಂಖ್ಯೆ ತಗೊಂಡು ಹೆಣ ಹುಗ್ಯಾಕ್ ಹೋಗು. ಐಡಿಯಾ ಆಯ್ತು ನನ್ನ ಹತ್ರ. ಏನಂದ್ರ ನಾನು ಆಫೀಸರ್ ಗತೆ ರೆಡಿ ಆಗ್ತದೆ ಏನೋ. ನೀವ್ ಹಂಗೆ ಕಾಣ್ತೀರಿ. ಕರೆಕ್ಟ್. ಆಫೀಸರ್ ಗತೆ ರೆಡಿ ಹಾಕೋಣ ಒಂಚೂರು. ರೆಡಿ ಆದ್ಮೇಲೆ ಏನ್ ಮಾಡೋಣ ಅಂದ್ರೆ, ಈ ಗಂಡಸರು ಇರಂಗಿಲ್ಲ ಆಫೀಸ್ಗೆ ಎಲ್ಲ ಊರಿಗೆ ಹೋಗಿರ್ತಾರಲ್ಲ ಅಂತ ಮನಿ ಹೆಣ್ಮಕ್ಳ ಮನಿ ಹತ್ರ ಹೋಗೋಣ. ಹೋಗಿ ಏನ್ ಮಾಡನಲ್ಲೇ ಅವ್ರಿಗೆ ನೀನು ಒಂದು ಕೆಲಸ ಮಾಡಿ, ನೀನು ನನ್ನ ಪಿ ಆಗತ್ತೆ ಇರ ಒಂದು ಬುಕ್ ಪೆನ್ನ ತಗೋನಿ. ಅವ್ರ ಮನೆ ಹತ್ರ ಹೋಗಿ ಏನು ಮಾಡು, ನೋಡ್ರಿ ಬಾ ನಿಮ್ಮದು ಕುಂದು ಕೊರತೆ ಏನೈತಿ ಅದು ಕೇಳು. ಅವ್ರು ಹೇಳ್ತಾರಲ್ಲ, ನೀ ಲಿಸ್ಟ್ ಮಾಡ್ಕೋಬೇಕಂದ್ರೆ ಆ ಲಿಸ್ಟ್ ಮಾಡ್ಕೊಂಡ್ಮೇಲೆ ನಾವು ಏನು ಮಾಡೋಣ ಇದರಿಂದ ದುಡ್ಡು ಹೆಂಗ್ರಿ ಬರ್ತದೆ ಸಾಹೇಬ್ರ? ಅಲ್ಲೋ ನಿನ್ನ ಅವನ ನಾ ಹೇಳಾಕತ್ತೀನಿ, ಅಗದಿ ಹಿಂಗೆ ಕೇಳಿಸ್ಕೊಳಕತ್ತಿಲ್ಲ ನೀ. ಅಂದ್ರೆ ನನ್ನ ಐಡಿಯಾ ತಿಳ್ಕೊಂಡು ನೀವು ಒಬ್ಬನೇ ಮಾಡಕ್ ಹೋದಿ ಅಂದ್ರೆ ಹೇಳಕ್ಕಾಗಲ್ಲ. ಈಗ ಅವನೊಬ್ಬನ ಎಲ್ಲರೂ ಬರೀ ಮೋಸ ಮಾಡೋರ, ಬರೀ ಸುಳ್ಳು ಹೇಳ್ತಾರೆ, ತಾವು ತಗೋತಾರ. ಹಂಗಾಗೋದು ಬೇಡ. ಆಮೇಲೆ ನೀ ಏನಂದ್ರೆ ನಾನು ನಿನ್ನನ್ನು ನಂಬ್ತೀನಿ, ನೀನು ನನ್ನ ನಂಬ್ತಿ. ನೀನು ನಂಬ್ದಂಗೆ ನಾಟಕ ಮಾಡಿದ್ದೆ ಅಂದ್ರೆ ಅದಕ್ಕೆ ನಾ ಏನು ಹೇಳಲ್ಲ ನಿಂಗೆ. ಅರ್ಥ ಆಯ್ತು? ಅಲ್ಲಿಗೆ ಹೋಗೋಣ. ನೀ ಅಲ್ಲಿ ಕರ್ಕೊಂಡು ಹೋಗ ನನ್ನ. ಅಲ್ಲಿ ಹೋದ್ಮೇಲೆ ನಾನು ಕೈ ಚಳಕ ತೋರಿಸ್ತೀನಿ, ಆಮೇಲೆ ಮಾತಾಡು. ನಮ್ಮ ಸಾಹೇಬ್ರು ಅಂತ ಹೇಳಿದ್ನಲ್ಲಮ್ಮ, ಇವ್ರೇ ಅವರು. ನಮಸ್ತೆ ಸರ್. ನಮಸ್ತೆ ನಮಸ್ತೆ ಸರ್. ನಮಸ್ತೆ. ಸರ್ ಕೂತ್ಕೊಳ್ಳಿ. ಇರ್ಲಿ ಬಿಡಮ್ಮ, ಪರವಾಗಿಲ್ಲ. ಬನ್ನಿ ನೀವಿಬ್ರು ಕೂತ್ಕೊಳ್ರಿ. ಸರ್ ಎಲ್ಲ ಹೇಳಿದ್ದೀರ ಮಂಜು? ಸರ್ ನಮ್ಮ ಸಾಹೇಬ ಅಂತ ಹೇಳಿದ್ರಿ ಸರ್. ಏನಂತ ಹೇಳಿ? ಸಾಹೇಬ? ಸಾಹೇಬ್ರು 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 ಏಮ್ಮ ಹೇಳ್ಯಾನಲ್ಲ, ಏನಂತ ಹೇಳ? ಹೇಳ್ಯಾರಲ್ಲ. ಸರಿ. ಈಗ ನಿಮ್ದು ಏನೇನು ಪ್ರಾಬ್ಲಮ್ ಅನ್ನೋದು ಹೇಳ್ರಮ್ಮ. ಬರ್ಕೊಳ್ಳಲ್ಲ, ಬರ್ಕೋಬೇಕು. ಹೇಳಮ್ಮ. ಏನಂತ ಹೇಳಿ ಸರ್, ಸೀರಿಯಲ್ ನೋಡ್ತಾ ಇರ್ತೀನ, ಹಾ. 5 ನಿಮಿಷಕ್ಕೂ ಅಡ್ವರ್ಟೈಸ್ ಕೊಡ್ತಾರೆ ನಂದೆಲ್ಲಿ ಇಡ್ಲಿ ಅಂತ. ಅಡ್ವರ್ಟೈಸ್ ಹಾಕ್ಬಾರ್ದ? ಹೌದು ಸರ್. ಬರ್ಕೊಳ್ಳೋ. ಅಡ್ವರ್ಟೈಸ್ಮೆಂಟ್ ಹಾಕ್ಬಾರ್ದು ಸೀರಿಯಲ್ ನಡೆದಾಗ. ಅಡ್ವರ್ಟೈಸ್ಮೆಂಟ್ ಆಗ್ಬಾರ್ದು ಸೀರಿಯಲ್ ನಡೆದಾಗ. ಸೀರಿಯಲ್ ನಡೆದಾಗ. ಆಯ್ತು. ನಿಂದೇನಮ್ಮ? ಸರ್, ನನ್ನ ಸಮಸ್ಯೆ ಏನು ಅಂತ ಕೇಳ್ತೀರಾ ಸರ್? ಸಾಂಬಾರ್ ರುಬ್ಬಕ್ಕೆ ಅಂತ ಮಿಕ್ಸಿಗೆ ಹಾಕಿರ್ತೀನ, ಮಧ್ಯದಲ್ಲ ಕರೆಂಟ್ ಹೊಂಟೋಗ್ಬಿಡುತ್ತೆ ಸರ್. ಆಮೇಲೆ ಯಾರು ರುಬ್ತಾರಮ್ಮ? ನಾನೇ ಸರ್. ನೀನೇನ? ರುಬ್ಬು. ಆ ಕರೆಂಟ್ ಹೋಗುತ್ತಾ, ಆಗ ನಾನು ಒಳಕಲ್ಗೆ ಹಾಕಿ ರುಬ್ಬಿ 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 ನನ್ನ ಕೈಯೆಲ್ಲ ನೋವು ಬರುತ್ತೆ ಸರ್. ಹೌದಮ್ಮ, ಹೆಣ್ಮಕ್ಳು ಕೈ ನೋಯ್ಬಾರ್ದು, ಗಂಡ್ಮಕ್ಳು ಕಾಲು ನೋಯ್ಬಾರ್ದು. ಅಂದ್ರನ್ನ ದುಡಿಮೆ ಚಲೋ, ಸಂಸಾರ ಚಲೋ. ಅಯ್ಯೋ ಪಾಪ, ಕೈ ನೋಯತ್ತಮ್ಮ ನಿಂದು. ಸರ್, ಈ ಕೈ ಅಲ್ಲ ಸರ್, ಈ ಕೈ. ಆ ಕೈಯ? ಬರ್ಕೊಳಪ್ಪ. ಬಲಗೈ ನೋಯಾಕತ್ತತಿ. ಬಲಗೈ ನೋಯಾಕತ್ತತಿ. ಎದಕ್ಕೆ ಬರ್ಕೊ? ಎದಕ್ಕೆ ಸರ್? ಅಯ್ಯೋ, ನಾವು ಇಷ್ಟೊತ್ತಿಗೆ ಏನು ಕೇಳಿದ್ನಿ? ರುಬ್ಬೋತಿ. ಒಳಕಲ್ಲೊಳಗೆ ರುಬ್ಬಿದ್ದಕ್ಕೆ ಬಲಗೈ ನೋಯಾಕತ್ತತಿ. ಬರ್ಕೊಂಡಿ ಸರ್. ಬರ್ಕೊಂಡೆ? ಮುಂದಿನ ಪ್ರಾಬ್ಲಮ್ ಹೇಳಮ್ಮ ನಿಂದು. ಸರ್, ನೀರ್ ಕುಡಿತಾ ಇರ್ತೀನ,
ಸೀರಿಯಲ್ನವರು ಕಾಮಿಡಿ ಮಾಡ್ಬಿಡ್ತಾರೆ, ಅವಾಗ ನೀರು ಗಂಟ್ಲಲ್ಲಿ ಸಿಕ್ಕಿ ಬಿಕ್ಕತ್ ಬಿಡುತ್ತೆ ಸರ್. ಬಿಕ್ಕು ಹತ್ಬಾರ್ದ, ಸೀರಿಯಲ್ ಅವ್ರು ಕಾಮಿಡಿನೂ ಮಾಡಬಾರ್ದ. ಬರ್ಕೋಪ್ಪ. ಹ್ಞೂ ಸರ್. ಏನ್ ಬರ್ಕೋತಿ? ನೀವೇನು ಹೇಳಿದ್ರ ನೋಡು, ಈಕಿ ನೀರ್ ಕುಡಿಯುವಾಗ ಸೀರಿಯಲ್ ಅವ್ರು ಕಾಮಿಡಿ ಮಾಡಿದ್ರೆ ಈಕಿ ಬಿಕ್ ಹತ್ತೈತಿ, ಅದಕ್ಕೆ ಸೀರಿಯಲ್ ಅವ್ರು ಇನ್ಮೇಲೆ ಕಾಮಿಡಿನೇ ಮಾಡಬಾರ್ದು ಅಂತ ಬರ್ಕೋ. ಸರ್, ನಾನ್ ಹೇಳಿದ್ದು ಕಾಮಿಡಿ ಮಾಡಬಾರ್ದು ಅಂತ ಅಲ್ಲ, ನಾನ್ ನೀರ್ ಕುಡಿಯುವಾಗ ಕಾಮಿಡಿ ಮಾಡಬಾರ್ದು ಅಂತ. ಹಂಗ ಅವ್ರು ಇಲ್ಲಿ ನೋಡ್ತಿರ್ಬೇಕು. ಬರ್ಕೊಳ. ಈಕಿ ನೀರ್ ಕುಡಿಯುವಾಗ ಸೀರಿಯಲ್ ಅವರು ಕಾಮಿಡಿ ಮಾಡಬಾರ್ದು. ಅಕಸ್ಮಾತ್ ಏನಾದ್ರು ಈಗ ನೀರ್ ಕುಡಿಯೋದು ಕಾಣಿಸಿದ್ರೆ ಸೀರಿಯಲ್ ಕಾಮಿಡಿ ಅರ್ಧಕ್ಕೆ ನಿಲ್ಸಿ ಆಮೇಲೆ ಕಾಮಿಡಿ ಕಂಟಿನ್ಯೂ ಮಾಡ್ಬೇಕು. ಬರ್ಕೊಳ. ಕಾಮಿಡಿ ಕಂಟಿನ್ಯೂ ಮಾಡ್ತೀವಿ. ನಿಂದೇನಮ್ಮ ಸಮಸ್ಯೆ? ಸರ್, ನನ್ ಗಂಡ ವಾಷಿಂಗ್ ಅಂತ ಹೋಗಿರ್ತಾನೆ ಸರ್, ಇನ್ನೇನ್ ಮಧ್ಯದಲ್ಲಿ ನೀರೇ ಬರೋದಿಲ್ಲ ಸರ್. ಆಗ ನಾನು ಬಕೆಟ್ ಅಲ್ಲಿ ಎತ್ಕೊಂಡು ಕೊಡ್ಬೇಕು ಸರ್. ಯಾರಿಗೆ ಕೊಡ್ಬೇಕಮ್ಮ? ಅಯ್ಯೋ, ನನ್ ಗಂಡಂಗೆ ಸರ್. ಹೌದಾ? ಮತ್ ಇನ್ಯಾರು ಬರ್ತಾರೆ ಸರ್? ನಾ ಬೇಕಿರಲ್ಲ ಈಗ. ಸರ್, ಕಾಮಿಡಿ ಮಾಡ್ಬೇಡಿ. ಸರಿ, ಇನ್ನೇನಮ್ಮ ನಿಮ್ ಸಮಸ್ಯೆ? ನಮ್ ಸಮಸ್ಯೆ ಹೇಳ್ತಾ ಹೋದ್ರೆ ಇಡೀ ದಿನಾನೇ ಇಲ್ಲೇ ಇರ್ಬೇಕಾಗುತ್ತೆ ಸರ್. ಕೇಳಲ್ಲ? ಬೇಡ ಬೇಡ ಬೇಡ, ನಾನು ನಾಳೆ ಬರ್ತೀನಿ, ನಾಡ್ದು ಬರ್ತೀನಿ. ನೀ ಸೀರಿಯಲ್ ನೋಡ್ತೀಯಲ್ಲ, ಸೀರಿಯಲ್ ನೋಡ್ದಂಗೆ ಒನ್ ಬೈ ಒನ್ ಆಮೇಲೆ ಹೇಳೋರಂತೆಲ್ಲ. ಈಗ ಆಮೇಲೆ ಏನಂದ್ರೆ ನಮ್ದು ಒಂಚೂರು ಸರ್ವಿಸ್ ಚಾರ್ಜ್ ಇರ್ತೈತಮ್ಮ. ಏನ್ ಚಾರ್ಜ್ ಸರ್? ಸರ್ವಿಸ್ ಚಾರ್ಜ್ ಒಂದು ಸ್ವಲ್ಪ ನಾಮಿನಲ್ ಆಗಿ ತಗೋತೀವಿ ನಾವು ಅಷ್ಟೇ. ಆಯ್ತು ಬಿಡ್ರಿ, ಕೊಡುವ. ಆಯ್ತು, ಅದನ್ನ ನಮ್ಮ ಹುಡುಗ ಮಾತಾಡ್ತಾನೆ ಆಮೇಲೆ. ಅದಾದ್ಮೇಲೆ ಇನ್ನೊಂದು ಏನಂದ್ರೆ ನಿಮ್ಮ ಬೆಡ್ರೂಮ್ನ ನಮ್ಮ ಹುಡುಗಂಗೆ ತೋರಿಸ್ಬೇಕು. ಯಾಕೆ ಸರ್? ಹಿಂಗ್ಯಾಕೆ ಮೈ ಮೇಲೆ ಬರ್ತೀರಿ? ಅದು ನೀವು ಬೀರು ತೆಗೆದು ತೋರಿಸಿದ್ರ ಅಂದ್ರೆ ಅಲ್ಮಾರ ಇರ್ತೈತ್ಲ, ಅದ್ರೊಳಗೆ ಎಷ್ಟು ಫೈಲ್ ಅದಾವೆ, ಎಷ್ಟು ಸೀರೆ ಅದಾವೆ, ಎಷ್ಟು ಪ್ಯಾಂಟ್ ಅದಾವೆ, ಎಷ್ಟು ಬ್ಲೌಸ್ ಅದಾವೆ, ಇವನ್ನೆಲ್ಲ ನಮ್ಮ ಹುಡುಗ ಬರ್ಕೋಬೇಕು. ಯಾಕಂದ್ರೆ ಆಫೀಸರ್ ಬರ್ತಾರಲ್ಲ, ಅವ್ರು ಬಂದಾಗ ಚೆಕ್ ಮಾಡ್ತಾರೆ. ಚೆಕ್ ಮಾಡಿದಾಗ ಎಲ್ಲ ಕರೆಕ್ಟ್ ಅಷ್ಟೇ ಇದ್ದು ಅಂದ್ರೆ ಅವ್ರು ಇಮ್ಮಿಡಿಯೇಟಾಗಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡಿ ಹೋಗ್ಬಿಡ್ತಾರೆ. ಅದಕ್ಕೆ ನೀವು ಜೋರಾಗಿ ರಿಯಾಕ್ಷನ್ ಕೊಡ್ರಿ. ಯಾಕಂದ್ರೆ ನಾ ಹೇಳುವ ಹೊತ್ನಾಗ ನೀವು ಖುಷಿಯಾಗಿದ್ರೆ ನನಗೆ ಹೌದು ನಾನು ನಂಬ್ತೀರಿ ಅಂತ, ಇಲ್ಲ ನಂಬಾಗಲ್ಲ ಅಂತ. ಸರ್, ಫೈಲ್ಸ್ ಎಲ್ಲ ಓಕೆ, ಆದ್ರೆ ಈ ಸೀರೆ, ಬ್ಲೌಸು, ಪ್ಯಾಂಟ್ ಎಲ್ಲ ಯಾಕೆ ಸರ್? ಅದು ನೀವು ಇಟ್ಟಿರ್ತಿರಲ್ಲ, ಅದನ್ನ ನೋಡ್ದೆ ಬೇಡ. ನೀವು ಪ್ಯಾಂಟ ಸೀರೆ ಬ್ಲೌಸ್ ತೆಗೆದ್ಬಿಟ್ಟು ತೋರಿಸ್ರಿ. ಹೇಳುದು ಆಯ್ತು ಬಿಡ್ರಿ ಸರ್, ತೋರಿಸ್ತೀವಿ. ಹೊಟ್ಟೆ ತೋರಿಸಿ ಅವ್ನು ಬರ್ಕೋತಾನೆ. ನೋಡು, ನಿಮ್ಗೆ ಏನೂ ಗೊತ್ತಿರಲ್ಲ. ಆಫೀಸರ್ ಬಂದಾಗ ಏನ್ ಕೇಳ್ತಾರ ಅನ್ನೋದು ನಮಗ್ ಗೊತ್ತದ ಅಷ್ಟೇ. ಅದಕ್ಕೆ ನಮ್ಗೆ ಏನ್ ಬೇಕೋ ಅದನ್ನ ನಾವು ನೋಡ್ಕೋತೀವಿ. ನೀವು ಬರೀ ತೋರ್ಸೋದಷ್ಟೇ ನಿಮ್ ಕೆಲಸ. ಆಯ್ತು ಸರ್, ನಾವು ತೋರಿಸ್ತೀವಿ. ಅರ್ಥ ಆಯ್ತಾ? ಅಷ್ಟ್ ಮಾಡ್ರಿ. ಆಮೇಲೆ ನನಗೆ ಇನ್ನೊಂದು ಡೌಟ್. ಏನ್ ಸರ್? ಇರು ಈ ಒಂದು ಮನ್ಯಾಗ ಗಂಡಗೆ ನೀವ್ ಇಬ್ರು ಹೆಂಡಂದ್ರನೆ ಸರ್, ಪಕ್ಕದ ಮನೆಯವಳು. ನೀ ಬಾಜುಕಿನ ಮನೆಯಕ್ಕೆ? ಸರ್, ಓಯ್, ನಂಗೆ ಗೊತ್ತೇ ಆಗಿಲ್ಲ. ಬರ್ಕೊಳ. ಏನಂತ ಸರ್? ಅವನು ಇಷ್ಟೊತ್ತಿಗೆ ಏನ್ ಕೇಳ್ಕೊಂಡಿ? ಈಕಿ ಬಾಜುಕಿನ ಮನೆ, ಈಕಿ ಗಂಡ ಬ್ಯಾರೆ ಅವ, ಈಕಿ ಈ ಮನೆ ಆಕಿ, ಈಕಿ ಗಂಡನ. ನಾ ಅಂದ್ರೆ ನಾ ಅಲ್ಲ, ಈಕಿ ಗಂಡನ ಅಂದ್ರ ಈ ಮನೆ ನಾ ಕೂತಿನ್ಲ ಈಗ, ಹಂಗ ಈ ಮನೆಯವ ನಿನ್ ಗಂಡ ಅಂತ ಹಂಗ್ ಬಿಡಿಸಿ ಹೇಳಿ ಅಷ್ಟೇ. ಬರ್ಕರ. ಈಕಿ ಮನ್ಯಾಗಿರೋ ಈಕಿ ಗಂಡ, ಅಷ್ಟ್ ಬರ್ಕೊಂಡೆ. ಸಾಹೇಬ್ರು ಬಂದಾಗ ಇದೆಲ್ಲ ಕರೆಕ್ಟಾಗಿ ತೋರ್ಸು. ಅದೇ ಮತ್ತೆ, ಯಾಕಂದ್ರೆ ಮತ್ತೆ ಅವ್ರು ಡೌಟ್ ಪಡ್ತಾರ. ಸರಿ, ಇನ್ನೇನ್ ಮಾಡ್ಲಿ, ಎಲ್ಲ ಅವ್ನು ನೋಡ್ಕೊತಾನ. ನಾನು ಹೊರಡ್ಲೆ? ಹೊರಡಿ ಸರ್. ಹೊರಡ್ಲೆ? ಹೊರಡಿ ಸರ್. ಏನ್ ಹೊರಡಿ ಅಂತ ಕುತ್ಕೊಂಡ್ರೆ ನಾನು ಎತ್ತವ್ರು ಯಾರು? ಯಪ್ಪ, ಸೌಕಾಶ ಐತ್ರಿ, ಹಿಂಗ್ಯಾಕ್ ಮಾಡ್ತೀರಿ? ಸರಿ, ಏನ ಬರ್ಕೊಳ್ಳಲ್ಲ, ಅವಂಗೆಲ್ಲ ತೋರಿಸ್ಬಿಡ್ರಮ್ಮ. ಈಗ ಫಸ್ಟ್ ನಿಮ್ಮ ಮನೆ ತೋರಿಸ್ಬಿಡು, ಬೆಡ್ರೂಮ್. ಅದಾದ್ಮೇಲೆ ನಿಮ್ಮ ಮನೆ ತೋರ್ಸು ಎಲ್ಲ ಮುಗಿಸ್ಬಿಡ್ರಿ. ಎಲ್ಲ ಮಾಡ್ಕೊಂಡು ನಾ ಬರ್ತೀನಿ. ಆಮೇಲೆ ಇದು ಮಾಡಿ. ನಿಂಗೆ ಗೊತ್ತೈತಿಲ್ಲ, ಎಲ್ಲ ಕರೆಕ್ಟ್ ಬರ್ಕೊಂಡ ಮಾಡ್ಕೊಂಡ ಎಲ್ಲೆಲ್ಲಿ ಏನೇನೈತಿ ಎಲ್ಲ ನೋಡ್ಬೇಕು. ಈಗ ಪಾಪ ಇವ್ರಿಗೆ ಹೆಲ್ಪ್ ಆಗ್ಬೇಕಲ್ಲ, ಅದ್ರ ಸಲುವಾಗಿ ನಾ ಅವ್ನಿಗೆ ಬೈದ್ ಹೇಳ್ತೀನಿ. ಯಾಕಂದ್ರೆ ನಿಮಗೆ ಚಲೋ ಆಗ್ಲಿ ಅಂತ ಅವ್ನಿಗೆ ಬೈತೀನಿ ಅಷ್ಟೇ. ಹಂಗಂದೆ ನಮ್ಮೆಲ್ಲ ನಿಮ್ಮ ಸಮಸ್ಯೆ ಎಲ್ಲ ಕ್ಲಿಯರ್ ಮಾಡ್ಬಿಡ್ತೀನಿ. ಮುಗಿಸೋ ಎಲ್ಲ. ಬರ್ತೀನಮ್ಮ. ಬರ್ತೀನಮ್ಮ. ಇದೇನಾ ನಿಮ್ ಬೆಡ್ರೂಮು? ಹೌದು ಸರ್. ಬಹಳ ಚೆನ್ನಾಗೈತ್ರಿ. ಅಂದಾಗ ಇಂಪಾರ್ಟೆಂಟ್ ವಸ್ತುಗಳೆಲ್ಲ ಎಲ್ಲಿಟ್ಟಿದ್ದೀರಾ? ಅಂತ ಇಂಪಾರ್ಟೆಂಟ್ ವಸ್ತುಗಳು ಏನಿಲ್ಲ ಬಿಡ್ರಿ ಸರ್. ಮನೆ ಅಂದ್ಮೇಲೆ ಇಂಪಾರ್ಟೆಂಟ್ ವಸ್ತುಗಳು ಇಲ್ದಂಗಿರ್ತಾವ? ಇಲ್ಲ ಸರ್. ದುಡ್ಡು, ಕಾಸು, ಒಡವೆ, ವಸ್ತುಗಳು ಇಲ್ಲಿ
ಇರ್ಬೇಕು ಅನ್ಸುತ್ತಲ್ವಾ? ಅಲ್ಲಿ ಏನಿಲ್ಲ ಬಿಡ್ರಿ ಸರ್. ನೀವೆಲ್ಲ ಓಪನ್ ಆಗಿಟ್ಟಿರ್ತೀರಾ? ಸರ್ ಇಲ್ಲ ಅಂತ ಹೇಳ್ತಿದ್ದೀನಲ್ಲ. ಇಲ್ಲೇ ಎಲ್ಲೋ ಅಲ್ಲ, ಎಲ್ಲ ಲೀಸ್ಟ್ ಮಾಡ್ಕೋಬೇಕಮ್ಮ, ಅದಕ್ಕೋಸ್ಕರ ಹೇಳ್ತಾ ಇದೀವಿ. ಸರ್ ನೀವು ಒಂದ್ ನಿಮಿಷ ಬರ್ಕೊಂತ ಇರಿ, ಯಾರೋ ಬಂದಿದ್ದಾರೆ ನೋಡ್ಕೊ ಬರ್ತೀನಿ. ಅಂದಾಗೆ ಹಂಗೆ ನೋಡ್ಬಿಟ್ಟು ಹಂಗೆ ವಾಪಸ್ ಕಳಿಸ್ಬಿಡಮ್ಮ. ಮೇಲ್ಗಿಲ್ಲಿ ಕರ್ಕ ಬಂದ್ಬಿಟ್ಟಿಯಾ? ಬಾ ಶಿವಣ್ಣ. ರಮೇಶ್ ಅಲ್ಲೋದ್ನಮ್ಮ? ಅವ್ರು ಹೊರಗಡೆ ಹೋಗಿದ್ದಾರೆ. ಅಲ್ಲಮ್ಮ, ಈ ರೀತಿ ಬಾಗಿಲು ತೆಗ್ದಿಟ್ಟು ಮೇಲ್ಗಡೆ ಇದೆಯಲ್ಲ, ಯಾರಾದ್ರೂ ಬಂದು ಏನಾದ್ರು ತಗೊಂಡು ಹೋದ್ರೆ? ನಮ್ಮ ಮನೆಗೆ ಯಾರು ಬರ್ತಾರೆ ಬಿಡೋಣ. ಸರಿಯಾಗಿ ಹೇಳಿದೆ. ಮೇಲ್ಗಡೆ ಆಫೀಸ್ನವ್ರು ಬಂದಿದ್ದಾರೆ. ಆಫೀಸ್ನವ್ರ? ಯಾರಮ್ಮ ಅದು? ನಮ್ ಸಮಸ್ಯೆನೆಲ್ಲ ಬರ್ಕೊಂಡಿದ್ದಾರೆ. ಮೇಲ್ಗಡೆ ರೂಮ್ ಅಲ್ಲಿ ಯಾವ್ದಾವ್ದು ಏನೇನಿದೆ ಅದನ್ನೆಲ್ಲ ಬರ್ಕೊಂಡು ನಮ್ ಸಮಸ್ಯೆನೆಲ್ಲ ಕ್ಲಿಯರ್ ಮಾಡ್ತಾರಂತೆ. ಹೌದಾ? ಹ್ಮ್. ಅದ್ ಯಾವ ಆಫೀಸರ್ ತೋರ್ಸ್ ನಡಿಯಮ್ಮ. ಬಾಣ ತೋರಿಸ್ತೀನಿ. ಯಾರೇ ಆಫೀಸರ್ ಅದು? ನೀನಾ? ಹೋದ್ವಾರ ನಮ್ಮ ಮನೆಗೂ ನುಗ್ಗಿ ನನ್ನ ಹೆಂಡತಿಗೆ ಯಾಮರಿಸಿ ಒಳಗನೆಲ್ಲ ಕಿತ್ಕೊಂಡು ಹೋಗಿದ್ದೀನಮ್ಮ. ಹೌದಾ ಶಿವಣ್ಣ? ಅಂತನ್ನ ಒಳಗೆ ಕರ್ಕೊಂಡು ಈ ತರ ಬಿಟ್ಟಿದ್ರಲ್ಲಮ್ಮ ನೀವು. ಆಫೀಸರ್ ಅಂತ ಹೇಳಿದ್ರು, ನಿಮ್ ಸಮಸ್ಯೆ ಎಲ್ಲ ಹೇಳ್ತೀನಿ ಅಂತ ಹೇಳಿದ್ರು. ಏಯ್ ಶಿವಣ್ಣ ಅಷ್ಟೇ ಹೇಳ್ತಿದ್ರು, ಅವನು ನಂಬ್ತಿಯಲ್ಲ, ಹಿಡ್ಕೊಳ್ಳ ಅವನ. ಹೂನಮ್ಮ, ಹೇಳ್ಕೊಳಮ್ಮ. ಆಫೀಸರ್ ನೀನು? ಮಗನೇ, ಆಫೀಸರ್ ನೀನು? ಆಫೀಸರ್ ಏನು? ಹೆಣ್ಮಕ್ಳಿಗೆ ಯಾಮರಿಸ್ತೀಯ? ಹೆಣ್ಮಕ್ಳಿಗೆ ಏನೋ ವೈಬ್ರೇಷನ್ ಆಯ್ತಲ್ಲ. ಈಕಿಗೂ ನನಗೂ ಏನೋ ಸಂಬಂಧ ಇರಬೇಕು. ಆ ಲೆವೆಲ್ ವೈಬ್ರೇಷನ್. ಅಯ್ಯೋ, ಇದು ಹಳಿ ಕಾಲದ ಸಂಬಂಧನ ಇರ್ಬೋದೇನೋ, ಆದರೆ ಅದು ಏನು ಸಂಬಂಧ ಅನ್ನೋದನ್ನು ಕಂಡು ಹಿಡಿಲೇಬೇಕು. ಈ ಲೆವೆಲ್ಗೆ ವೈಬ್ರೇಷನ್ ಕೊಟ್ಟು ಹೋದ್ಲಲ್ಲ ಈ ಹುಡುಗಿ, ಕಂಡು ಹಿಡಿಯಲೇಬೇಕು, ಬಿಡಬಾರ್ದು. ಯಾಕ್ರಿ ಗಾಬರಿ ಆದ್ರಿ? ನಾನು ನೀನು ಸಂಬಂಧ ಗೊತ್ತಿಲ್ಲ? ಹಳೆ ಕಾಲದ ಸಂಬಂಧ. ಏನ್ ಮಾತಾಡ್ತಿದ್ದೀರಾ? ಮಗದಿರ ಸಿನಿಮಾ ನೋಡ್ರಿಲ್ಲ? ನೋಡಿದೀನಿ. ಹಾ, ಮಗದಿರ ಅವಾಗ ರಾಮ್ ಚರಣ್ ನಾ, ಕಾಜಲ್ ನೀವು. ನಮ್ಮ ಹಳೆ ಕಾಲದ್ರಿ. ನಿಮ್ಗೇನ್ ತಲೆ ಕೆಟ್ಟೈತೆ? ಏನ್ ಮಾತಾಡ್ತಿದ್ದೀರಾ? ಹೋಗಿ ಅದ್ ಸುಮ್ನೆ. ರೀ ಹೇಳೋದು ಕೇಳ್ರಿ, ಒಂದ್ ನಿಮಿಷ ಕೇಳ್ರಿ. ನೀವು ಕಾಜಲ್ ತರ ಹಳೆ ಕಾಲದ ರಾಣಿ, ನಾನು ರಾಜ ಆಗಿದ್ದೆ. ನಮ್ಮಿಬ್ಬರು ಸಂಬಂಧ ಹಂಗ್ರಿ, ಇಬ್ರು ಹಳೆ ಕಾಲದೊಳಗ ಗಂಡ ಹೆಂಡತಿ ಆಗಿದೀವ್ರಿ. ಏನೇನೋ ಮಾತಾಡ್ಬೇಡಿ ಇಲ್ಲಿ. ಅಲ್ಲ, ಏನ್ ಗೊತ್ತೇನ್ರಿ, ಆ ಸಿನಿಮಾ ನೋಡ್ರಲ್ಲ, ಆ ಜಂಪ್ ಮಾಡೋತ್ತೆ ಕುದುರೆ ಒಳಗೆ ಬರ್ತಾನ, ಅದ್ ನಾನೇ ರೀ. ಅದು ರಾಮ್ ಚರಣ್. ಹಳಿ ಕಾಲದೊಳಗ ನಾನೇ ರೀ ಅದ್ ರಾಜ. ಅಯ್ಯ ರೀ, ಒಂದ್ ನಿಮಿಷ ಇರ್ರಿ, ನಾ ಹೇಳ್ದು ಕೇಳ್ರಿ. ನೀವು ಹೇಳಿದ್ರೆ ಹಂಗೆ ಹೋಗ್ತಿರಲ್ಲ, ನಮ್ಮಿಬ್ಬರು ಸಂಬಂಧ ಹೇಳ್ತಾ ಇದ್ರು, ನೀವು ಹಂಗೆ ಬಿಟ್ಬಿಟ್ಟು ಹೋಗ್ತೀರಿ. ನೋಡ್ರಿ, ನೀವು ಕೋಪಿಸ್ಕೊಂಡು ನೋಡಿದ್ರು ಅಷ್ಟೇ, ಬಿಟ್ರು ಅಷ್ಟೇ. ನಾನು ರಾಜ, ನೀವು ರಾಣಿ. ನಮ್ಮ ಹಳೇ ಕಾಲದ ಸಂಬಂಧ ಇದು. ನೋಡ್ರಿ, ನಮ್ಮ ಈಗಿನ ಸಂಬಂಧ ಈಗ ಹಿಂಗೆ ಬೇರೆ ಬೇರೆ ಇದ್ದೀವಿ. ಹಳಿ ಕಾಲದೊಳಗ ನಾನು ರಾಜ, ನೀವು ರಾಣಿ. ಅಂದ್ರೆ ಹೋದ್ ಜನ್ಮದೊಳಗ ನಾವಿಬ್ರು ರಾಜ ರಾಣಿ ಇದ್ವಿ. ನನಗೆ ಗೊತ್ತಿರೋದು ಅಷ್ಟು. ರೈಟ್ ಹೋಗಿ ಅಲ್ಲಿ ಹಾಸ್ಪಿಟಲ್ ಐತೆ, ಜಾಯಿನ್ ಆಗಿ. ಹಂಗಲ್ರಿ, ಒಂದ್ ನಿಮಿಷ ಇರ್ರಿ. ನೋಡ್ರಿ, ನಂಗೆ ಗೊತ್ತಿರೋದು ಒಂದು ಜನ್ಮದ ಸಂಬಂಧ. ನಮ್ದು 7 ಜನ್ಮದ ಸಂಬಂಧನೂ ಇರ್ಬೋದ್ರಿ. ಅಯ್ಯ ಹೌದ್ರಿ. ರೀ ಒಂದ್ ನಿಮಿಷ ಇರ್ರಿ. ಅಯ್ಯ ಅಲ್ಲ, ಈಗ ಸಂಬಂಧ ಇಲ್ಲ ಅಂತ ಹೋಗ್ಬಿಟ್ರೆ ನಾವು ಸುಮ್ಮಿರ್ಬೇಕ? ಅಲ್ಲ, ನಮ್ಮ ಸಂಬಂಧ ಭಾರಿ ಹಳೇದು. ಆ ಕೇಳಿದ ಕೂಡ ಬಿಡಬಾರ್ದು. ನಾನು ಹೋಗಬೇಕು, ಹೋಗಿ ಹಿಡಿಯಬೇಕು, ಸಂಬಂಧ ಬಿಡಬಾರ್ದು. ಮಾತಾಡ್ಬೇಡಿ. ಒಂದ್ ನಿಮಿಷ ಇರ್ರಿ, ನಾ ಹೇಳೋದು ಕೇಳ್ರಿ. ಅಯ್ಯ
ಇದ್ಯಾಕೆ ಹಿಂಗೆ ಹೊಂಟಿರಿ? ನಮ್ಮಿಬ್ಬರ ಸಂಬಂಧ ಬಗ್ಗೆ ನಾನು ಮಾತಾಡತ್ತೀನಿ, ಒಂದು ನಿಮಿಷ ಏನ್ ಕೇಳಿ. ಸಂಬಂಧ? ಗಂಡ ಹೆಂಡತಿ ಸಂಬಂಧ, ರಾಜ ರಾಣಿ ಸಂಬಂಧ. ನಿಮ್ಗೇನ್ ತಲೆ ಕಟ್ಟಿದ? ಹೋಗಿ ಸುಮ್ನೆ. ನೋಡ್ರಿ ಒಂದ್ ನಿಮಿಷ ಕೇಳ್ರಿ ಇಲ್ಲಿ. ನೀವು ನನ್ನ ಮುಂದೆ ಹಾದು ಹೋದ್ಕೊಳ್ಳಿ ಹಂಗ ವೈಬ್ರೇಷನ್ ಆಗ್ಬಿಡ್ತೀರಿ. ಹಂಗ ವೈಬ್ರೇಷನ್ ಸುಮ್ಮ ಆಗಲ್ರಿ, ಏನೋ ಸಂಬಂಧ ಇರೋದಕ್ಕಾಗಿದ್ದದು. ಅಯ್ಯೋ ಕೇಳ್ತೀರಿ ಇಲ್ಲ? ನಮ್ಗೆ ಯಾವ್ದು ಆಗಿಲ್ಲ, ಹೋಗಿ. ನೋಡ್ರಿ ನಿಮ್ಗೆ ಆಗಿರ್ತೈತಿ, ನೀವೇನ್ ಮಾಡ್ತೀರಿ ತೋರ್ಸಲ್ಲ. ನಿಮ್ಗೆ ಒಳಗ್ ಸಂಬಂಧ ಇರ್ತೈತ್ರಿ. ನೋಡ್ರಿ ಹೇಳುದ್ ಕೇಳ್ರಿ, ಇದು ಸಂಬಂಧ ಐತಿ ನಮ್ಮಿಬ್ಬರದು. ಇಲ್ಲ ಅದನ್ನ ಅರ್ಥ ಮಾಡ್ಕೋಬೇಕು ರೀ. ಒಂದ್ ನಿಮಿಷ ಇರ್ರಿ, ಮುಟ್ ಮಾತಾಡ್ಸ್ಬೇಡಿ ಅಂದಿದ್ದು. ಹೇಳಿಕತ್ರಿ ಕೇಳ್ರಿ. ನೀವು ಕಾಲೇಜ್ಗೆ ಹೋಗ್ಬೇಕು ನಿಜ, ಆದ್ರೆ ಅಲ್ಲೇ ನಮ್ ಸಂಬಂಧ ಇರೋದನ್ನ ನೀವು ತಿಳ್ಕೊಂಡು ಹೋಗ್ರಿ. ನಿಮ್ಗೆ ವೈಬ್ರೇಷನ್ ಆಗೈತಿ. ಟೈಮ್ ಆಗೈತೆ, ಸುಮ್ನೆ ಇರಿ. ನಾ ಹೇಳುದ್ ಕೇಳ್ರಿ, ನೀವು ಸಂಬಂಧ ಇದ್ರು ಮತ್ತೆ ಯಾಕೆ ಹಿಂಗ್ ಮಾಡತ್ತೀರಿ? ನಾ ಹೇಳತ್ತೀನಿ ಗಂಡ ಹೆಂಡತಿ ಸಂಬಂಧ. ಮಾತಕ್ ಮುಂಚೆ ಗಂಡ ಹೆಂಡತಿ ಅನ್ಬೇಡಿ. ಯಾರು ಗಂಡ ಹೆಂಡತಿ? ನಾವಿಬ್ರು ಈಗಿಂದ ಅಲ್ಲ, ಹಳೆ ಕಾಲದ ಸಂಬಂಧ ರೀ. ನನ್ಗೆ 120 ಜನ ಲವರ್ಸ್ ಇದ್ದಾರೆ. ಲವರ್ಸ್ ಅಲ್ರಿ, ನಿಮ್ ಬೆನ್ನ ಹತ್ತಿರ್ತಾರ. 121. ಲವರ್ಸ್ ಅಲ್ರಿ, ನಿಮ್ ಬೆನ್ನ ಹತ್ತಿರ್ತಾರನ್ರಿ. ನಿಮ್ಗಿನ್ನ ಲವರ್ ಯಾರು ಇಲ್ಲ, ನಾನೇ ಆಗ್ಬೇಕು ಲವರ್. ಯಾಕಂದ್ರೆ ನಮ್ಮಿಬ್ರು ಹಳೇ ಸಂಬಂಧ ರೀ. ನಿಮ್ಗೆ ನುಚ್ಚ? ಈ ಏರಿಯಾದಲ್ಲಿ 3 ಜನ ಇದ್ದಾರೆ, ಅವ್ರು ಬಂದು ನಿನ್ ಸಾಯ್ಸ್ ತುಳಿಸ್ಬಿಡ್ತಾರೆ. ಹೋಯ್. ಸುಮ್ನೆ ಹೋಗ್ತಾ ಇರಿ. ಅವ್ರು ಯಾರು ಏನಾರು ಬರ್ಲ್ರಿ, ಬಟ್ ನಮಗ್ ಸಂಬಂಧ ಐತಿ, ಅದ್ ನಿಜ ರೀ. ಮೆಂಟ್ಲಾಗೈತೆ ನಿಮ್ಗೆ, ಸುಮ್ನೆ ಹೋಗ್ತಾ ಇರಿ. ಅಯ್ಯೋ ಹಿಂಗ್ ಮಾತಾಡ್ತಾಳಕಿ. ಅಯ್ಯೋ ಈಕಿಗೆ ನಾ ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕು, ನನ್ನ ಲವ್ನ ಹೆಂಗೆ ಹೇಳ್ಬೇಕು? ಎದಿ ಬಗತ್ ತೋರ್ಸ್ಲೆ? ಇಲ್ಲ, ಅದು ಹಳಿ ಕಾಲದ್ದು. ಬಿಡಬಾರ್ದು. ಒಂದ್ ನಿಮಿಷ ಇರ್ರಿ. ಏನ್ರಿ ನಿಮ್ದು? ಹೇಳೋದು ಕೇಳ್ರಿ, ನಮ್ಮಿಬ್ಬರ ಸಂಬಂಧ ಹೇಳಾಕತ್ತೀನಿ. ಏನ್ ಸಂಬಂಧ? ಹಳೆ ಕಾಲ ಸಂಬಂಧ, ರಾಜ ರಾಣಿ, ಗಂಡ ಹೆಂಡತಿ. ಮತ್ತೆ ಮತ್ತೆ ಗಂಡ ಹೆಂಡತಿ ಅನ್ಬೇಡಿ ನೀವು. ಒಂದು ನಿಮಿಷ ಮಗಧೀರ ಬಗ್ಗೆ ಕೇಳ್ರಿ. ಮಗಧೀರ ಎಷ್ಟ್ ಸತಿ ನೋಡಿದ್ದೀರಾ? ನಾ 10 ಸಲ ನೋಡಿ. ನಾನು 20 ಸತಿ ನೋಡಿದ್ದೀನಿ. ಮತ್ತೆ ಹಿಂಗಿದ್ಮೇಲೆ ನನ್ನ ಬಗ್ಗೆ ಯಾಕೆ ಗೊತ್ತಾಗಿಲ್ಲ ನಿಮ್ಗೆ? ಅದ್ರಲ್ಲಿರೋದು ರಾಮ್ ಚರಣ್, ನೀವಲ್ಲ. ನೋಡ್ರಿ ರಾಮಚಂದ್ರ ಬೇರೆ, ಬಟ್ ನಾನು ಹಳೆ ಕಾಲದ ರಾಜ, ಕುದುರೆ ಮೇಲೆ ಜಂಪ್ ಮಾಡ್ಕೊಂಡು ಬಂದಿದ್ದೆ. ನೀವು ಹಳೆ ಕಾಲ ಅಂತ ಬಂದಿಲ್ ತಲೆ ತಿಂತಿದ್ದಾನೆ. ನೋಡ್ರಿ ಒಂದ್ ನಿಮಿಷ ಇರ್ರಿ, ಹೇಳುದು ಕೇಳ್ರಿ. ಯಾಕಂದ್ರೆ ನಮ್ಮ ಯಾರಿವ? ನಾನು 111 ಲವರ್. ಹಿಂದೆ ಬಿದ್ದು ಹೆಂಗಾಗಿದೆ ನೋಡು. ಕೊಬ್ಬಿದ ಕೊರಿ. ಅಂತ ಒಪ್ಕೊಂಡಿಯಲ್ಲ? ಏಯ್ ಯಾರ ನೀನು? ನಾನು ಈಕಿ ಗಂಡ, ಹಳೆ ಕಾಲದ ಗಂಡ, ಹಳೆ ಗಂಡ. ಇವ ಯಾರು? ನಾನು 117 ಲವರ್. ನನ್ ಲವರ್ ಅಂತ ಒಪ್ಕೊಂಡಿಯಲ್ಲ, ಅಷ್ಟೇ ಸಾಕು. ಇವನ್ ಯಾರು? ನಾನು ಈಕಿ ಗಂಡ. ಅವನ್ ಯಾರು? ಅವ್ಳ ಲವರ್. ನಾ ಯಾರು? ನೀನ್ 117 ಲವರ್. ಏಯ್ ಇರಮ್ಮ, ಒಂದ್ ನಿಮಿಷ ಯಾಕೆ ಹಂಗ ಹೊಂಟಿ? ನೀನ್ ಯಾಕೆ ಬಂದೆ ನೋಡು? ಅವ್ರಿಬ್ಬರನ್ನು ಓಡ್ಬಿಟ್ಟು ಬಂದ್ರೆ ನೀನ್ ಲವ್ ಮಾಡಿ ಮದ್ವೆ ಆಗ್ತೀನಿ. ಅಷ್ಟೇ ಅಲ್ಲ? ಅಷ್ಟೇ. ಡೆಫಿನೆಟ್ ಆಗಿ ಆಗ್ತೀನಿ ನೋಡ್ ನಾ. ಬರ. ನೀನ್ ಎಷ್ಟನೇ ಲವರ? ನಾನು 111. 11 ನೋಡ, ನೀನು 111ನೇ ಲವರ್. ಅಂದ್ರೆ ನೀನು ಫಸ್ಟ್ ಲವರ್, ಅವನು 117 ಆಮೇಲೆ ಬಂದವನು. ಅಂದ್ರೆ ನೀನೇ ಲವ್ ಮಾಡಬೇಕು, ಅರ್ಥ ಆಯ್ತಾ? ಒಂದು ನಿಮಿಷ ಇಲ್ಲೇ ಇರೋ. ನೋಡು, ನೀನು 117ನೇ ಲವರ್, ಫ್ರೆಶ್ ಲವರ್. ಅವ್ನು ಹಳಬ, ಅವ್ನು ಬಿಟ್ಟಾಕ್ಬಿಡು, ಅರ್ಥ ಆಯ್ತಾ? ನೀನೀಗ ಅವನ್ನ ಹೊಡಿಬೇಕು. ಅವ್ನು ಹೊಡೆದ್ರೆ ನೀನು ಫ್ರೆಶ್ ಲವರ್, ನೀ ಬದುಕ್ತಿ, ಅರ್ಥ ಆಯ್ತು? ಅವ್ನು ಹೊಡಿಬೇಕು ನೋಡಿ, ಅಷ್ಟೇ. ನೋಡ್ರಪ್ಪ, ನೀವಿಬ್ರು ಲವರ್ ಅಂತ. ನಿನ್ನೆ ಇವ್ ನೋಡ್ಕೊ, ಇವ್ನು ನೀನು ನೋಡ್ಕೊಳ್ರಿ. ನಿಮ್ಮಿಬ್ರು ಯಾರು ಉಳಿತೀರೋ ಅವರು ಆಕಿನ ಲವರ್, ಅಷ್ಟೇ. ನೀನು ಅವಳವರ? ಇದು ನೋಡು ಹೆಂಗೆ ಕರೆಕ್ಟ್ ಆಗಿ ನಿನ್ನನ್ನು ಹೊಡ್ಕೋಬೇಕಾಯ್ತು, ಹೊಡ್ಕೊಂಡೆ. ಅಂತೂ ಇಂತೂ ಅವ್ರಿಬ್ಬರನ್ನ ಜಗಳಕ್ಕೆ ಬಿಟ್ಟು ನೀವು ನನ್ನನ್ನು ಪಟಾಯಿಸ್ಕೊಂಡ್ಬಿಟ್ರಲ್ವಾ? ಇದೇ ನೋಡು, ಇದೇ ನಿಜ. ಯಾಕೆಂದ್ರೆ
ಹೊಗಳದೆ ನಾರಿ ಮನಸ್ಸು ಕೊಡಲು ಹಂಸನಕಾರ ಯಾರ ಅದಕ್ಕೆ ನೋಡು ನನಗೆ ನೀನು ಬೇಕಾಗಿತ್ತು. ಅದಕ್ಕೆ ನಾನು ಹಳಿ ಕಾಲದ ರಾಜ, ನೀನು ಹಳಿ ಕಾಲದ ರಾಣಿ, ನಮ್ಮಿಬ್ರು ಗಂಡ ಹೆಂಡತಿ ಸಂಬಂಧ. ನಿಜಾನ? ಅದೇ ಹೇಳಕ್ ಬಂದೆ, ಅದೇನ ಸುಮ್ಮನೆ ನೀನು ಪಟಾಯಿಸೋ ಸಲುವಾಗಿ ಕತೆ ಕಟ್ಟಿದ್ನೆ. ನೀ ಬಿದ್ದ ಬಿಟ್ಟೆ, ಅವರಿಬ್ರು ಹೊಡೆದಾಡ್ಕೊಂಡು ಸತ್ರ, ನೀ ನನಗೆ ಬಂದಿ. ಹೆಂಗೋ ನಿಮ್ ಟ್ಯಾಲೆಂಟ್ ಮೆಚ್ಚಿದೀನಿ, ಬನ್ನಿ ಅದಕ್ಕೆ ಬಿದ್ದಿದ್ದೀನಿ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಗೋಕುಲ್ ರಾಜ್. ಆತ್ಮೀಯ ಪ್ರೇಕ್ಷಕ ಬಂಧುಗಳೇ, ಇವತ್ತು ನಾನು ಏನ್ ವಿಷಯ ಹೇಳಕ್ ಬಂದಿನಿ ಅಂತಂದ್ರ, ಈಗಾಗಲೇ ನೀವು ಸಾಕಷ್ಟು ಸರಿ ಸುಶೀಲ್ ಮೊಕಾಶಿ ಮೀಡಿಯಾದೊಳಗ ನೀವು ನನ್ನ ನೋಡಿದ್ರಿ. ಆ ಚಾನೆಲ್ ನ ಹೊಸದಾಗಿ ರೂಪುಗೊಂಡು ಈಗ ಅದು ಸುಶೀಲ್ ಮೊಕಾಶಿ ಮೂವೀಸ್ ಅಂತ ಆಗಿದೆ. ದಯಮಾಡಿ ಎಲ್ರು ಈ ಚಾನೆಲ್ ನ ನೋಡ್ರಿ, ಆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಆ ಚಾನೆಲ್ ನಲ್ಲಿ ಬರತಕ್ಕಂತಹ ಕಾಮಿಡಿ ಶಾರ್ಟ್ ಮೂವಿಗಳನ್ನ ಶೇರ್ ಮಾಡ್ರಿ, ಮತ್ತೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡ್ರಿ ಅಂತ ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್.